ಶ್ರೀ ಗುರುಭ್ಯೋ ನಮಃ. ಕಳೆದ ಸಂಚಿಕೆಯಲ್ಲಿ ಸೂತ್ರಸ್ಥಾನದ ಎರಡನೇ ಚತುಷ್ಕವಾದಂತಹ ಸ್ವಾಸ್ಥ್ಯ ಚತುಷ್ಕದ 3ನೇ ಅಧ್ಯಾಯ ನವೇಗಾಂಧಾರಣೆ ಅಧ್ಯಾಯವನ್ನ ನಾವು ವಿಮರ್ಶೆ ಮಾಡ್ತಾ ಇದ್ವಿ. ಅದರಲ್ಲಿ ಸಮಪಿತ್ತ ಅನಿಲ ಕಫಾಹ ಕೇಚಿತ್ ಗರ್ಭಾದಿಮಾನವಾಹ ದೃಶ್ಯಂತೆ ವಾತಲಾಃ ಕೇಚಿತ್ ಪಿತ್ತಲಾಃ ಶ್ಲೇಷ್ಮಲಾಸ್ತಥಾ ತೇಷಾಂ ಅನಾತುರಃ ಪೂರ್ವೇ ವಾತಲಾದ್ಯಾಹ ಸದಾತುರಾಹ ದೋಷಾನುಶಯಿತಾಃ ಯೇಷಾಂ ದೇಹ ಪ್ರಕೃತಿರುಚ್ಯತೆ ಅನ್ನುವಂತಹ ಶ್ಲೋಕವನ್ನ ಕಳೆದ ಬಾರಿ ನಾವು ವಿಸ್ತಾರವಾಗಿ ಇದರ ಒಂದು ಅರ್ಥವನ್ನು ತಿಳಿದಿದ್ವಿ. ಇದನ್ನ ಒಂದು ಸಂಕ್ಷೇಪವಾಗಿ ನಾವು ತಿಳಿಯೋದಾದ್ರೆ, ಅಂದ್ರೆ ಅದನ್ನ ಒಂದು ಸಮರೈಸ್ ಮಾಡೋದಾದ್ರೆ, ಇಲ್ಲಿ ಸಮಪಿತ್ತ ವಾತ ಕಫ ಉಳ್ಳಂತಹ ಪ್ರಕೃತಿ, ಸಮಪಿತ್ತವಾತ ಕಫ ಪ್ರಕೃತಿ ಉಳ್ಳಂತಹ ಅಥವಾ ಸಮದೋಷ ಪ್ರಕೃತಿ ಉಳ್ಳಂತಹ ಜನರು ಕೆಲವರು ಇರ್ತಾರೆ. ಇನ್ ಕೆಲವರು ವಾತಭೂಯಿಷ್ಠವಾದಂತಹ, ಪಿತ್ತಭೂಯಿಷ್ಠವಾದಂತಹ, ಶ್ಲೇಷ್ಮಭೂಯಿಷ್ಠವಾದಂತಹ ಪ್ರಕೃತಿ ಉಳ್ಳವರಾಗಿರ್ತಾರೆ. ಸೊ ಇಲ್ಲಿ ಒಂದೊಂದು ದೋಷಗಳನ್ನ ಪ್ರತ್ಯೇಕವಾಗಿ ಗ್ರಹಣ ಮಾಡಿದ್ರಿಂದ ದ್ವಂದ್ವ ಪ್ರಕೃತಿಯು ಕೂಡ ಇದೆ ಅಂತ ಅನ್ನುವಂತಹ ಒಂದು ವಿಚಾರವನ್ನು ನಾವು ತಿಳಿಯಬೇಕು. ಇವುಗಳಲ್ಲಿ ತೇಷಾಂ ಅನಾತುರಃ ಪೂರ್ವೇ ವಾತಲಾದ್ಯಾಹ ಸದಾತುರಃ, ಸಮ ಪ್ರಕೃತಿ ಉಳ್ಳಂತಹ ಜನ ಏನಿದ್ದಾರೆ ಅವರು ಅನಾತುರರಾಗಿರ್ತಾರೆ, ಯಾವುದೇ ರೋಗಗ್ರಸ್ತರಾಗುವುದಿಲ್ಲ. ಆದರೆ ವಾತಾದಿ ಭೂಯಿಷ್ಠವಾದಂತಹ ಪ್ರಕೃತಿ ಉಳ್ಳಂತಹ ಜನರೇನಿರ್ತಾರೆ ಅವರು ಯಾವಾಗಲೂ ರೋಗಿಗಳಾಗಿರ್ತಾರೆ, ರೋಗಗಳಿಂದ ಬಳಲ್ತಾ ಇರ್ತಾರೆ. ದೋಷಾನುಶಯಿತಾಃ ಯೇಷಾಂ ದೇಹ ಪ್ರಕೃತಿ ಉಚ್ಯತೆ, ಇವರ ದೇಹ ಪ್ರಕೃತಿ ಏನಿದೆ ಆ ದೋಷದಿಂದ ಯಾವಾಗಲೂ ಕೂಡಿದ್ದಾಗಿರ್ತದೆ. ದೋಷ ಅಂತಂದ್ರೆ ಇಲ್ಲಿ ಭೂಯಿಷ್ಠವಾದಂತಹ ದೋಷ ಏನಿದೆ ಅದನ್ನ ಗ್ರಹಣ ಮಾಡಬೇಕು. ಸೊ ಇಷ್ಟು ಈ ಒಂದು ಶ್ಲೋಕದ ಒಂದು ಭಾವಾರ್ಥ ಆಗಿದೆ. ಇಲ್ಲಿ ಈ ಒಂದು ಪ್ರಸಂಗದಲ್ಲಿ ಚಕ್ರಪಾಣಿ ಈ ಸುಶ್ರುತರ ಒಂದು ವಚನ ಏನಿದೆ, ಯಾವುದು ಪ್ರಕೋಪೋ ವಾ ಅನ್ಯಭಾವೋ ವಾ ಕ್ಷಯೋ ವಾ ನೋಪಜಾಯತೆ ಪ್ರಕೃತೀನಾಂ ಸ್ವಭಾವೇನ ಜಾಯತೇತು ಗದಾಯುಷಿ ಎನ್ನುವಂತಹ ಈ ಒಂದು ಸುಶ್ರುತರ ಒಂದು ಶ್ಲೋಕ ಏನಿದೆ, ಇದರ ಒಂದು ಕುಲಂಕುಷವಾದಂತಹ ವಿಚಾರವನ್ನ ಈ ಒಂದು ಪ್ರಕರಣದಲ್ಲಿ ಮಾಡಿದ್ದಾರೆ. ಯಾಕೆ ಅಂದರೆ, ಪ್ರಕೋಪ, ವಾತಾದಿ ಅಥವಾ ಸಮಪ್ರಕೃತಿ ಉಳ್ಳಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ದೇಹದಲ್ಲಿ ಏನಾದ್ರೂ ವಾತಾದಿ ದೋಷಗಳಿಂದ ಅಥವಾ ವಾತಾದಿ ದೋಷಗಳ ಪ್ರಕೋಪದಿಂದ ಏನಾದ್ರೂ ಒಂದು ವಿಕಾರ ಉತ್ಪತ್ತಿ ಆಯಿತು ಅಂತಂದ್ರೆ ಅವಾಗ ಆ ಪ್ರಕೃತಿಯ ಪ್ರಕೋಪ ಅಂತ ಕಂಡು ಬರುತ್ತೆ. ಇನ್ನ ವಾತಾದಿ ದೋಷಗಳ ಪ್ರಕೃತಿ ಉಳ್ಳಂತಹ ವ್ಯಕ್ತಿಯಲ್ಲಿ ಪಿತ್ತದ ವಿಕಾರಗಳು ಕಂಡು ಬಂದಾಗ ಆ ಪ್ರಕೃತಿ ಲಕ್ಷಣಗಳು ಬದಲಾಗಿ ಪಿತ್ತ ಪ್ರಕೃತಿ ಅನ್ನೋದು ಕಂಡು ಬರುತ್ತೆ. ಇನ್ನ ವಾತಾದಿ ಅಥವಾ ಸಮ ಪ್ರಕೃತಿ ಉಳ್ಳಂತಹ ವ್ಯಕ್ತಿ ಏನಿದ್ದಾನೆ ಅವನಲ್ಲಿ ವಾತಕ್ಷಯ, ಯಾವ್ದಾದ್ರು ಒಂದು ದೋಷಕ್ಷಯ ಆಯ್ತು ಅಂತಂದ್ರೆ, ಅಂದ್ರೆ ಸಮ ಪ್ರಕೃತಿಯಲ್ಲಿ ಯಾವ್ದಾದ್ರು ಒಂದು ದೋಷಕ್ಷಯ, ವಾತ ಪ್ರಕೃತಿಯಲ್ಲಿ ವಾತಕ್ಷಯ ಆಯ್ತು ಕಂಡು ಬಂತು ಅಂತಂದ್ರೆ ಅಲ್ಲೇನಾಯ್ತು, ಪ್ರಕೃತಿಯ ಕ್ಷಯ ಅಂತ ಅನ್ನೋದು ಕಂಡು ಬರುತ್ತೆ. ಹಾಗಾಗಿ ಈ ರೀತಿಯಾದಂತಹ ಅವಸ್ಥೆಗಳು ಕಂಡು ಬರುತ್ತಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಇಲ್ಲ ಅಲ್ಲಿ ಪ್ರಕೃತಿಯ ಸಮಾನ ರೋಗೋತ್ಪತ್ತಿ ಆದರೂ ಕೂಡ ಅಲ್ಲಿ ಮೊದಲನೇದು ಯಾವುದು ಪ್ರಕೋಪ ಅನ್ನೋದಕ್ಕೆ, ಅದು ಪ್ರಕೋಪ, ಅದು ಪ್ರಕೃತಿಯ ಪ್ರಕೋಪ ಅಂತ ನಾವು ಅಲ್ಲಿ ಪರಿಗಣಿಸಬಾರ್ದು. ಅಲ್ಲಿ ಏನಂತ ತಿಳಿಬೇಕು ಅಂತಂದ್ರೆ, ಆಗಂತೂ ಹೇತುಗಳಿಂದ, ಹೇತ್ವಂತರದಿಂದ ಪ್ರಕುಪಿತವಾದಂತಹ ಮಾತಾದಿ ದೋಷಗಳು ಅಲ್ಲಿ ವಿಕಾರವನ್ನು ಉಂಟು ಮಾಡ್ತವೆ ಹೊರತು ಪ್ರಕೃತಿಭೂತವಾದಂತಹ ಏನೊಂದು ದೋಷ ಇದೆ ಅಂದ್ರೆ ಶುಕ್ರಶೋಣಿತ ಸಂಸರ್ಗದಲ್ಲಿ ಯಾವೊಂದು ಪ್ರಕೃತಿ ಉಂಟಾಗಿರ್ತದೆ ಅಂಥ ಒಂದು ದೋಷದ ಪ್ರಕೃತಿಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಅದು ಸುಮ್ಮನೆ ಅಲ್ಲಿರ್ತಕ್ಕಂತಹ ದೋಷ ಅದು ಏನು ಅಂತಂದ್ರೆ ಅದು ಆ ದೋಷ ಅದೇನಾಗಿರ್ತದೆ ಅಂತಂದ್ರೆ ಸುಮ್ಮನೆ ಕೂತ್ಕೊಂಡು ಏನಂತಾರೆ ಉಪದರ್ಶಕವಾಗಿ ಕೆಲಸ ಮಾಡ್ತೀವಿ. ಉಪದರ್ಶಕ ಅಂತಂದ್ರೆ ಸುಮ್ಮನೆ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರುತ್ತೆ, ಅಂದ್ರೆ ಯಾವುದೇ ವಿಧವಾದಂತಹ ಅಡ್ಡಿ ಆತಂಕಗಳನ್ನ ತಂದು ಕೊಡೋದಿಲ್ಲ. ಅಂದ್ರೆ ಸಮಾನವಾದಂತಹ ದೋಷ ಪ್ರಕೋಪ ಇದ್ದಾಗ, ಅಂದ್ರೆ ಪ್ರಕೃತಿಗೆ ಸಮಾನವಾದ ದೋಷ ಪ್ರಕೋಪ ಇದ್ದಾಗ, ಒಂದ್ ವೇಳೆ ಪ್ರಕೃತಿಗೆ ವಿಪರೀತವಾದಂತಹ ದೋಷ ಪ್ರಕೋಪ ಇತ್ತು ಅಂದ್ರೆ ಅವಾಗ ಸ್ವಲ್ಪ ಮಟ್ಟಿಗೆ ಅದು ವಿರೋಧವನ್ನ ಒಡ್ತದೆ ಅನ್ನೋ ವಿಷಯವನ್ನ ನಾವಿಲ್ಲಿ ತಿಳಿಬೇಕು. ಇನ್ನ ಅನ್ಯಭಾವವ ಅಂತ ಹೇಳಿದ್ರಲ್ಲ, ಆ ಅನ್ಯಭಾವವ ಅನ್ನುವಂಥದ್ದು ಏನು ಅಂತಂದ್ರೆ ಅಲ್ಲಿ ವಾತ ಪ್ರಕೃತಿ ಉಳ್ಳಂತಹ ವ್ಯಕ್ತಿಗೆ ಪಿತ್ತ ವಿಕಾರದ ಉತ್ಪತ್ತಿ ಏನಾದ್ರು ಆಯ್ತು ಅಂತಂದ್ರೆ ಅಲ್ಲಿ ಪ್ರಕೃತಿಭೂತವಾದಂತಹ ಏನು ವಾತ ಇದೆ ಅದು ಯಾವುದೇ ವಿಧವಾದಂತಹ ಲಕ್ಷಣಗಳನ್ನ ಉತ್ಪತ್ತಿ ಮಾಡುವುದಿಲ್ಲ. ಅಂದ್ರೆ ಕರಚರಣ ಸ್ಫೋಟನಾದಿ ಲಕ್ಷಣಗಳನ್ನ ಮಾಡ್ಕೊಂಡಿರ್ತದೆ ಹೊರತು
ಆ ಪಿತ್ತದೊಂದಿಗೆ ಯಾವುದೇ ಸಂಸರ್ಗವನ್ನ ಹೊಂದೋದಿಲ್ಲ ಮತ್ತು ಅದರಿಂದ ಯಾವುದೇ ಬಗೆಯ ವಿಕೃತಿಯನ್ನ ಉಂಟು ಮಾಡೋದಿಲ್ಲ. ಆದ್ದರಿಂದಾಗಿ ಅನ್ಯಭಾವವು ಕೂಡ ಉಂಟಾಗುವುದಿಲ್ಲ ಅಂತ ಹೇಳ್ಕೊಟ್ರು. ಇನ್ನ ಮೂರನೇದು ಕ್ಷಯ. ಆ ಕ್ಷಯವೂ ಕೂಡ ಏನು ಅಂತಂದ್ರೆ ಪ್ರಕೃತಿ ಆರಂಭಕ ದೋಷ ಏನಿದೆ ಆ ಪ್ರಕೃತಿಯಲ್ಲಿರ್ತಕ್ಕಂತಹ ಒಂದು ದೋಷದ ಕ್ಷಯ ಅಂತ ಉಂಟಾಗುವುದಿಲ್ಲ. ಕಿಂತು ಅಲ್ಲೇನಾಗ್ತದೆ ಅಂತಂದ್ರೆ ಕೇವಲ ಸ್ವಕರ್ಮ ಹಾನಿ ಲಕ್ಷಣವುಳ್ಳಂತಹ ಏನೊಂದು ಅವಸ್ಥೆ ಇರ್ತದೆ, ಆ ಒಂದು ಲಕ್ಷಣ ಅಲ್ಲಿ ಕಂಡು ಬರ್ತದೆ ಅಂತ ಹೇಳ್ತಾರೆ. ಸೊ ಇದಾದ್ಮೇಲೆ ಇನ್ನು ಪ್ರಕೃತಿಭೂತವಾದಂತಹ ವಾತಾದಿ ದೋಷಗಳು ದೂಷಣಾತ್ಮಕವಾದಂತಹ ಸ್ವಭಾವವನ್ನ ಹೊಂದಿದವುಗಳಾಗಿರ್ತವೆ. ಹಾಗಿದ್ದಾಗ ಆ ಈ ಶುಕ್ರ ಶೋಣಿತ ಸಂಯೋಗ ಕಾಲದಲ್ಲಿ ವಿಕೃತವಾದಂತಹ ವಾತಾದಿ ದೋಷಗಳು ಇದ್ದು ಅಂತಂದ್ರೆ ಅವುಗಳು ಆ ಶರೀರವನ್ನ ನಾಶಪಡಿಸ್ಬೋದಾಗಿತ್ತಲ್ಲ, ಯಾಕೆ ಪಡಿಸೋದಿಲ್ಲ ಅಂತ ಪ್ರಶ್ನೆಯನ್ನ ಉದ್ಬೋಧ ಮಾಡಿ ಅದಕ್ಕೆ ಚಕ್ರಪಾಣಿನೇ ಉತ್ತರ ಕೊಡ್ತಾರೆ. ಸಹಜಾತತ್ವೇನ ತಥಾವಿಧ ನಾಶಕ ವಿಕಾರ ಅಕರ್ತೃತ್ವಾತ್. ಸಹಜಾತತ್ವೇನ ಅಂದ್ರೆ ಆ ಗರ್ಭದೊಂದಿಗೇನೆ ಇವುಗಳು ಸೇರ್ಕೊಂಡು ಆ ಗರ್ಭೋತ್ಪತ್ತಿಯನ್ನ ಮಾಡಿದ್ದರಿಂದಾಗಿ ಅವುಗಳು ಶರೀರದ ವಿನಾಶಕ್ಕೆ ಕಾರಣ ಆಗೋದಿಲ್ಲ ಅಂತ ಹೇಳ್ತಾರೆ. ಯದುಕ್ತಂ ಸುಶ್ರುತೆ. ಸುಶ್ರುತರ ವಚನವನ್ನು ಕೂಡ ಇಲ್ಲಿ ಉದಾಹರಿಸ್ತಾರೆ. ವಿಷಜಾತೋ ಯಥಾ ಕೀಟೋ ವಿಷೇಣ ನ ವಿಪದ್ಯತೆ ತದ್ವತ್ ದೇಹ ಸಜ್ಜಾತತ್ವಾತ್ ನ ಬಾಧ್ಯತೆ. ಹೇಗೆ ಒಂದು ವಿಷದಿಂದ ಹುಟ್ಟಿದಂತಹ ಕೀಟ ಆ ವಿಷದಿಂದ ಯಾವುದೇ ಬಾಧೆಗೆ ಒಳಗಾಗುವುದಿಲ್ವೋ ಅದೇ ರೀತಿಯಾಗಿ ವಿಕೃತವಾದಂತಹ ವಾತಾದಿ ದೋಷದಿಂದ ಶರೀರ ಉತ್ಪತ್ತಿ ಆದರೂ ಕೂಡ ಆ ವಾತಾದಿಗಳಿಂದ ಆ ಶರೀರ ಅಂತ ಅನ್ನೋದು ಯಾವುದೇ ವಿಕಾರಕ್ಕೆ ಒಳಗಾಗುವುದಿಲ್ಲ. ಅಂದ್ರೆ ವಿಕಾರ ಇಲ್ಲಿ ಯಾವ ಅರ್ಥದಲ್ಲಿ ನಾಶಕ್ಕೆ ಒಳಗಾಗುವುದಿಲ್ಲ ಅಂತ. ಆದ್ರೆ ಕಿಂಚಿತ್ ವಾತಾದಿ ದೋಷಗಳಿಂದ ಅದು ಅಭಿಭೂತವಾಗಿ ಈ ವಾತಲಾದ್ಯ ಸದಾತುರಾಹ ಅಂತ ಹೇಳಿದ ಹಾಗೆ ವಾತಲಾದಿ ಭೂಯಿಷ್ಠವಾದಂತಹ ಪ್ರಕೃತಿ ಇತ್ತು ಅಂತಂದ್ರೆ ಅಲ್ಲಿ ರೋಗೋತ್ಪತ್ತಿ ಅಂತ ಅನ್ನೋದು ಆಗ್ತಾ ಇರುತ್ತೆ. ಅವಾಗ ಅಲ್ಲಿ ಆ ವ್ಯಕ್ತಿಗಳಿಗೆ ರೋಗ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಶರೀರದ ನಾಶ ಅನ್ನುವಂತಹದ್ದು ಕಂಡು ಬರೋದಿಲ್ಲ. ಅದಕ್ಕೆ ಅಶ್ವವೈದಿಕದ ವಚನವನ್ನು ಕೂಡ ಇಲ್ಲಿ ಉದಾಹರಿಸ್ತಾರೆ. ಸರ್ವಾನ್ ಪ್ರಾಣಭೃತೋ ಹಂತಿ ನೂನಂ ಕಾಯಗತಂ ವಿಷಂ ಅಸ್ಮಿಶ್ಚಾಪಿ ಸಮುತ್ಪನ್ನ ದೃಶ್ಯಂತೆ ಕ್ರಮೇವ ಯಥ. ಹೇಗೆ ವಿಷದಿಂದ ಹುಟ್ಟಿದಂತಹ ಕ್ರಿಮಿ ಆ ವಿಷದ ಬಾಧೆಗೆ ಒಳಗಾಗುವುದಿಲ್ಲ, ಅದೇ ರೀತಿಯಾಗಿ ಸರ್ವಾನ್ ಪ್ರಾಣಭೃತೋ ಹಂತಿ ನೂನಂ ಕಾಯಗತಂ. ಎಲ್ಲ ಬೇರೆ ಎಲ್ಲ ಪ್ರಾಣಿಗಳನ್ನ ವಿಷ ಹನನ ಮಾಡಿದ್ರು ಕೂಡ ಅದರಿಂದ ಹುಟ್ಟಿದಂತಹ ಏನೊಂದು ವಿಷಕೀಟಕ್ಕೆ ಬಾಧೆ ಮಾಡುವುದಿಲ್ಲ. ಅದೇ ರೀತಿಯಾಗಿ ವಾತಾದಿ ದೋಷಗಳು ಪ್ರಕುಪಿತವಾಗಿ ಎಲ್ಲ ದೇಹದ ನಾಶಕ್ಕೆ ಕಾರಣೀಕರ್ತ ಆದರೂ ಕೂಡ ಈ ಪ್ರಕೃತಿ ಉತ್ಪತ್ತಿ ಅವಸ್ಥೆಯಲ್ಲಿ ಏನ್ ಮಾಡ್ತವೆ ಅಂತಂದ್ರೆ ಆ ಒಂದು ದೇಹದ ಆ ಶರೀರದ ನಾಶಕ್ಕೆ ಕಾರಣ ಆಗುವುದಿಲ್ಲ ಅಂತ. ಆಮೇಲೆ ತಥಾಚ ವಿಷಮೋ ದೋಷ ಪ್ರಕೃತಿ ನಾತಿಬಾಧತೆ. ಆದ್ರೆ ವಿಷಮಾವಸ್ಥೆಯಲ್ಲಿ ಇದ್ವು ಅಂತಂದ್ರೆ ಏನ್ ಮಾಡ್ತವೆ ಅಂದ್ರೆ ನಾತಿಬಾಧತೆ, ಅತಿಯಾಗಿ ಬಾಧ ಮಾಡೋದಿಲ್ಲ. ಅಂದ್ರೆ ಕಿಂಚಿತ್ ಬಾಧ ಮಾಡೇ ಮಾಡ್ತವೆ. ಅದೇ ಕರಚರ ಸ್ಫುರ್ಣಾದಿ ಲಕ್ಷಣಗಳನ್ನ ಏನ್ ಹೇಳ್ತಾರೋ ಆ ವಿಧವಾದಂತಹ ವಿಷಮಾಗ್ನಿತ್ವ ಇತ್ಯಾದಿ ದೋಷಗಳನ್ನ ಅವು ಕೊಡ್ತವೆ ಅಂತ. ನಚ ವಾತಾದಯೋ ವೃದ್ಧಾ ಶುಕ್ರ ಶೋಣಿತ ಸಂಸರ್ಗೆ ಯಥಾ ದುಷ್ಟತ್ವಾದ್ ವಾತ ವಿಕಾರವಂತಂ ಗರ್ಭಂ ಕುರುವಂತಿ ತಥಾ ಗರ್ಭಜನಕತ್ವಮೇವ ಶುಕ್ರಶೋಣಿತಯೋ ಕಸ್ಮಾನ್ ನಿಘ್ನಂತಿ ಇತಿ ವಾಚ್ಯಂ. ಹೇಗೆ ಈ ಪ್ರಕುಪಿತವಾದಂತಹ ವಾತಾದಿಗಳೇನಿದೆ ಶುಕ್ರಶೋಣಿತದ ಸಂಸರ್ಗ ಕಾಲದಲ್ಲಿ ದುಷ್ಟವಾದಂತಹ ವಿಕಾರವಾದಂತಹ ಗರ್ಭವನ್ನ ಹೇಗೆ ಉತ್ಪತ್ತಿ ಮಾಡ್ತಾವೋ ಅದೇ ರೀತಿಯಾಗಿ ಗರ್ಭಜನಕತ್ವಮೇವ ಶುಕ್ರಶೋಣಿತ ಅಕಸ್ಮಾತ್ ನಿಘ್ನಂತೆ. ಶುಕ್ರಶೋಣಿತಗಳಿಗೆ ಗರ್ಭ ಉತ್ಪತ್ತಿಯನ್ನೇ ಅದು ನಾಶ ಮಾಡುವುದಿಲ್ಲ. ಯಾಕೆ ಅಂತ ಕೇಳಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ವಾತಾದಿ ಪ್ರಕೋಪಾಣಮೇವ ಹೀನ ಮಧ್ಯ ಉದ್ಯಮಾನಾಂ ನಾನಾ ಶಕ್ತಿತ್ವ. ವಾತಾದಿ ದೋಷಗಳ ಪ್ರಕೋಪ ಏನಿದೆ ಅದು ಹೀನ ಮಧ್ಯ ಉತ್ತಮ ಅನ್ನುವಂತಾಗಿ ಬೇರೆ ಬೇರೆ ಅವಸ್ಥೆಗಳು ಆ ವಾತಾದಿ ಪ್ರಕೋಪದಲ್ಲಿ ಇರ್ತವೆ. ಪ್ರಬಲವಾದಂತಹ ವಾತಾದಿಗಳಿದ್ರೆ ಅದು ಗರ್ಭವನ್ನು ಕೂಡ ನಾಶ ಮಾಡುತ್ತೆ. ಹೀನವಾದಂತಹ ವಾತ ಪ್ರಕೋಪಾದಿಗಳಿದ್ದು ಅಂತಂದ್ರೆ ಹೀನ ಮತ್ತು ಮಧ್ಯವಸ್ಥೆಯಲ್ಲಿದ್ರೆ ವಿಕೃತಿ ಮಾತ್ರ ಜನಯಂತಿ, ವಿಕೃತಿಯನ್ನು ಮಾತ್ರ ಉತ್ಪತ್ತಿ ಮಾಡ್ತವೆ ಹೊರತು ಗರ್ಭ ನಾಶವನ್ನು ಮಾತ್ರ ಮಾಡುವುದಿಲ್ಲ ಅನ್ನುವಂತಹ ವಿಷಯವನ್ನ ಈ ಒಂದು ಶ್ಲೋಕದಲ್ಲಿ ತಿಳಿಸ್ಕೊಟ್ರು. ಇನ್ನ ಮುಂದಿನ ಒಂದು ಶ್ಲೋಕ
ವಿಪರೀತ ಗುಣಸ್ತೇಷಾಂ ಸ್ವಸ್ಥವೃತ್ತೇಃ ವ್ಯತಿರೇಕಃ ಸಮಸರ್ವರಸಂ ಸಾತ್ಮ್ಯಂ ಸಮಧಾತೋಃ ಪ್ರಶಸ್ಯತೆ. ಈ ಹಿಂದೆ ವಾತಾದಿ ದೋಷಗಳಿಂದ ದುಷ್ಟವಾದಂತಹ ಪ್ರಕೃತಿ ಹೇಗೆ ಉಂಟಾಗತ್ತೆ ಅನ್ನೋದನ್ನು ಹೇಳಿದ್ರು. ಆ ರೀತಿಯಾದಂತಹ ಪ್ರಕೃತಿ ಉಳ್ಳಂತಹ ಜನರು ತಮ್ಮ ಸ್ವಾಸ್ಥ್ಯವನ್ನ ಯಾವ ರೀತಿಯಾಗಿ ಕಾಪಾಡ್ಕೋಬೇಕು ಅನ್ನೋದನ್ನ ಈ ಒಂದು ಶ್ಲೋಕದಲ್ಲಿ ವರ್ಣಿಸ್ತಾ ಇದ್ದಾರೆ. ವಿಪರೀತ ಗುಣಸ್ತೇಷಾಂ ಸ್ವಸ್ಥವೃತ್ತೇಃ ವಿಧಿರೀತಃ. ವಿಪರೀತ ಗುಣ ಅಂದ್ರೆ ವಾತಾದಿ ದೋಷಗಳ ಅಂದ್ರೆ ವಾತಾದಿ ದೋಷಗಳಿಗೆ ಏನೊಂದು ವಿಪರೀತ ಗುಣಗಳಿದೆ. ವಾತಾದಿ ದೋಷಗಳು ಕೂಡ ಗುಣಗಳಿದೆ. ತತ್ರ ರೂಕ್ಷೋ ಲಘು ಶೀತ ಮುಂತಾಗಿ ರೂಕ್ಷ ಲಘು ಶೀತ ಮುಂತಾದಂತಹ ಗುಣಗಳನ್ನ ಈ ವಾತಾದಿ ದೋಷಗಳಿಗೆ ಹೇಳಿದ್ದಾರೆ. ಅವುಗಳಿಗೆ ವಿಪರೀತವಾದಂತಹ ಗುಣಗಳನ್ನ ವಾತಾದಿ ದೋಷ ಭೂಯಿಷ್ಠವಾದಂತಹ ಪ್ರಕೃತಿ ಉಳ್ಳಂತಹ ಜನರು ಸೇವನೆ ಮಾಡೋದ್ರಿಂದ ಸ್ವಸ್ಥವೃತ್ತೇ ವಿಧಿರೀತ. ಸ್ವಸ್ಥವೃತ್ತದ ವಿಧಿಗೆ ಅದು ತುಂಬಾ ಹಿತಕರವಾದಂತಹದ್ದು. ಸಮ ಸರ್ವರಸಂ ಸಾತ್ಮ್ಯಂ ಸಮಧಾತೋಃ ಪ್ರಶಸ್ಯತೆ. ಸಮ ಸರ್ವರಸಂ ಸಾತ್ಮ್ಯಂ ಸಮಧಾತೋಃ ಪ್ರಶಸ್ಯತೆ. ಸಮಧಾತು ಪ್ರಕೃತಿ ಉಳ್ಳಂತಹ ವ್ಯಕ್ತಿ ಇದ್ದ ಅಂತಂದ್ರೆ ಆ ವ್ಯಕ್ತಿ ಅದೇ ಒಂದೊಂದೇ ತುಂಬಾ ಹಿತಕರವಾದಂತಹದ್ದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ತೇಷಾಮಿತಿ ಸದಾತುರಾಣಾಂ ಅತಲಾದೀನಾಂ. ತೇಷಾಂ ಅನ್ನುವಂತಹ ಎಲೆ ವಿಪರೀತ ಗುಣಸ್ತೇಷಾಂ ಅಂತ ಹೇಳಿದ್ರು. ತೇಷಾಂ ಶಬ್ದದಿಂದ ಏನರ್ಥ ಮಾಡ್ಕೋಬೇಕು? ಸದಾತುರಾಣಾಂ ವಾತಾದೀನ ವಾತಲಾದ. ವಿಪರೀತ ಗುಣ ಶಬ್ದದಿಂದ ಏನರ್ಥ ಮಾಡ್ಕೋಬೇಕು? ಅಲ್ಲಿ ಸಮಾಹ ಸರ್ವೇ ರಸಾಹ ಯತ್ರ ತತ್ತಥ. ಸಮಾಹ ಅಂದ್ರೆ ಎಲ್ಲ ರಸಗಳು ಸಮ ಪ್ರಮಾಣದಲ್ಲಿ ಇರ್ತಾವೋ ಅಂಥದ್ದು ಅಂತ ಅರ್ಥ. ಯತ್ರ ಯಾವ ಒಂದು ಆಹಾರದಲ್ಲಿ ಎಲ್ಲ ರಸಗಳು ಸಮವಾಗಿರ್ತಾವೋ ಅಂತಹ ಆಹಾರ ಅಂತ. ಇಲ್ಲಿ ಸಮತ್ವ ಶಬ್ದಕ್ಕೆ ವಿಶಿಷ್ಟವಾದಂತಹ ಅರ್ಥವನ್ನು ಚಕ್ರಪಾಣಿ ತಿಳಿಸ್ತಾ ಇದ್ದಾರೆ. ಸಮತ್ವಂ ಚೈಹ ಅನುರೂಪಂ ಅಭಿಪ್ರೇತಂ. ಸಮ ಶಬ್ದದಿಂದ ಏನ್ ಮಾಡಬೇಕು? ಅನುರೂಪವಾದಂತಹದ್ದು. ಅನುರೂಪ ಅಂತಂದ್ರೆ ಯಾವುದು ಯೋಗ್ಯವೋ, ಯಾವುದು ಎಷ್ಟು ತಗೊಂಡಾಗ ಯೋಗ್ಯ ಅಂತ ಕರೆಸ್ಕೊಳ್ತದೋ ಅಷ್ಟು ತಗೊಳ್ಬೇಕು ಅಂತ ಅರ್ಥ. ನತು ತುಲ್ಯಮಾನತ್ವಂ. ಸಮ ಅಂತ ತಿಳ್ಕೊಂಡು ತುಲ್ಯಮಾನ ಅಂತ ಅರ್ಥ ಮಾಡ್ಕೋಬಾರ್ದು. ತುಲ್ಯ ಅಂದ್ರೆ ಸಮನಾದಂತಹ ಪ್ರಮಾಣ. ಈಗ ಉಪ್ಪು, ಈಗ ಸಿಹಿ 1 kg ಹಾಕಿದೀವಿ ಅಂದ್ರೆ ಉಪ್ಪು 1 kg ಹಾಕ್ಬೇಕು ಅಂತ ಅರ್ಥ ಅಲ್ಲ. ಆ ಒಂದು ಪದಾರ್ಥಕ್ಕೆ ರುಚಿಗೆ ಎಷ್ಟು ತಕ್ಕಂತಹ ಉಪ್ಪನ್ನ ಹಾಕಬೇಕು. ಆ ರೀತಿಯಾಗಿ ಯಾವ್ಯಾವುದನ್ನ ಎಷ್ಟು ಪ್ರಮಾಣದಲ್ಲಿ, ಯಾವ ರಸವನ್ನ ಎಷ್ಟು ಪ್ರಮಾಣದಲ್ಲಿ ಸಂಯೋಜನೆ ಮಾಡೋದ್ರಿಂದ ಆಹಾರ ರುಚಿಕರ ಆಗಿರ್ತದೆ, ಹಾಗೆ ಸ್ವಾಸ್ಥ್ಯ ಪರಿಪಾಲನೆ ಆಗ್ತದೆ. ಅಷ್ಟನ್ನ ಮಾತ್ರ ನಾವು ಪ್ರಯೋಗ ಮಾಡ್ಬೇಕೇ ಹೊರತು ಇಲ್ಲಿ ತುಲ್ಯಮಾನತ್ವ ಹೇಳಿದ್ದಾರೆ ಅಂತ ತಿಳ್ಕೊಂಡು ಎಲ್ಲವನ್ನೂ ಒಂದೇ ಪ್ರಮಾಣದಲ್ಲಿ ಹಾಕುವಂತಹದ್ದು ಸರಿಯಾದದ್ದಲ್ಲ ಅಂತ ತಿಳಿಸ್ತಾ ಇದ್ದಾರೆ. ನಹಿ ಸ್ವಸ್ಥ ಭೋಜನೆ ಯಾವಾನ್ ಮಧುರಂ ಉಪಯುಜ್ಯಂತೆ ತಾವನ್ಮಾನಾಹ ಕಟ್ವಾದಯೋಪಿ. ಅಂದ್ರೆ ಸ್ವಸ್ಥ ಭೋಜನದಲ್ಲಿ ಅಂದ್ರೆ ಸ್ವಸ್ಥ ವ್ಯಕ್ತಿ ಸೇವನೆ ಮಾಡತಕ್ಕಂತಹ ಭೋಜನದಲ್ಲಿ ಮಧುರವನ್ನ ಯಾವ ಪ್ರಮಾಣದಲ್ಲಿ ಪ್ರಯೋಗ ಮಾಡ್ತಾರೋ ಅಷ್ಟೇ ಪ್ರಮಾಣದಲ್ಲಿ ಕಟ್ವಾದಿ ರಸಗಳನ್ನ ಉಪಯೋಗಿಸೋದಿಲ್ಲ. ಯದಿವಾ ಸಮಶಬ್ದೋ ಅವಿರುದ್ಧ ವಚನ. ಇಲ್ಲಿ ಸಮಶಬ್ದವನ್ನ ವಿರುದ್ಧವಲ್ಲದ್ದು ಅನ್ನುವಂತಹ ಅಭಿಪ್ರಾಯದಲ್ಲಿ ಇನ್ನೊಂದು ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಏನದರ ಅರ್ಥ ಅಂದ್ರೆ ತೇನ ಉಪಾದಿಕ ಮತ್ಸ್ಯಾದಿ ಪ್ರತಿಪಾದನೀಯ ವಿರುದ್ಧ ರಸವರ್ಜಿತಂ ಸರ್ವರಸಂ ಇತ್ಯರ್ಥ. ಇದರಿಂದ ಏನ್ ಅರ್ಥ ಅಂತಂದ್ರೆ ಮುಂದೆ ಹೇಳ್ತಕ್ಕಂತಹ ವಿರುದ್ಧ ಆಹಾರ ಪ್ರಕರಣ 25-26ನೇ ಅಧ್ಯಾಯದಲ್ಲಿ ಏನೊಂದು ವಿರುದ್ಧ ಆಹಾರ ಪ್ರಕರಣವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೋ ಆ ಒಂದು ಪ್ರಕರಣದಲ್ಲಿ ಹೇಳಿರುವಂತಹ ಏನೊಂದು ಆಹಾರ ಇದೆ, ಆ ರೀತಿಯಾದಂತಹ ವಿರೋಧಿಯಾದಂತಹ ಆಹಾರಗಳನ್ನ ಸೇವನೆ ಮಾಡಬಾರದು. ಹೇಗೆ ಅಂತಂದ್ರೆ ಉಪೋದಿಕ ಶಾಖವನ್ನ ಉಪೋದಿಕ ಮತ್ತೆ ಈ ಮತ್ಸ್ಯ ಕ್ಷೀರ ಇತ್ಯಾದಿಗಳನ್ನ ಯಾವುದರ ಸಂಯೋಗದಿಂದ ವಿರುದ್ಧ ಗುಣ ಹುಟ್ಕೊಳ್ಳುತ್ತೆ ಅಂಥ ಒಂದು ಆಹಾರವನ್ನ ಸೇವನೆ ಮಾಡಕೂಡುದು ಅಂತ ಇಲ್ಲಿ ತಿಳಿಸ್ಕೊಡ್ತಾರೆ ಸಮಶಬ್ದದಿಂದ. ಅಂದ್ರೆ ಅವಿರುದ್ಧವಾದಂತಹದ್ದು ಅಂತ. ಏವಂಚ ಅಪೇಕ್ಷ ಸಮಧಾತುಂ ಪ್ರತಿ ಸರ್ವರಸ ಉಪಯೋಗ ಋತುವಿಹಿತತ್ವೇನ ತಸ್ಮಾ ತುಷಾರ ಸಮಯೇ ಸ್ನಿಗ್ಧಾಮ್ಲ ಲವಣಾನ್ ರಸಾನ್ ಇತ್ಯಾದಿನ ವಿಶೇಷ ವಿಧಾನೇನ ಯುಕ್ತಃ ಸನ್ ಸರ್ವರಸಮೇವ ಅಮ್ಲ ಲವಣ ರಸೋತ್ಕಟಂ ಭೋಜನಂ ಹೇಮಂತೆ ಫಲತಿ. ಇನ್ನ
ಒಟ್ಟಾರೆ ಇಲ್ಲಿ ಏನ್ ಹೇಳ್ದಂಗಾಯ್ತು ಅಂದ್ರೆ ಪ್ರಕೃತ್ಯಪೇಕ್ಷ, ಪ್ರಕೃತಿಗೆ ಅನುಗುಣವಾಗಿ, ಸಮಧಾತುಂ ಪ್ರತಿ, ಸಮಧಾತು ದೇಹದಲ್ಲಿ ನಮಗೆ ಉಳಿಬೇಕಾಗಿದ್ರೆ, ಸಮಧಾತುವಿನ ಒಂದು ಪರಿಪಾಲನೆ ಆಗ್ಬೇಕಾಗಿದ್ರೆ, ಸರ್ವರಸೋಪಯೋಗ ಋತುವಿಹಿತೇನ ತಸ್ಮಾತ್, ಸರ್ವರಸ ಪ್ರಯೋಗಗಳನ್ನ ನಾವು ಮಾಡಬೇಕು. ಅದು ಯಾವ ತರನಾಗಿ ಮಾಡ್ಬೇಕು ಅಂದ್ರೆ ಋತುವಿಹಿತೇನ, ಯಾವ ಕಾಲದಲ್ಲಿ, ಈ ಹೇಮಂತದಲ್ಲಿ ಯಾವ ಯಾವ ರಸವನ್ನು ಜಾಸ್ತಿ ಪ್ರಯೋಗ ಮಾಡಬೇಕು, ಗ್ರೀಷ್ಮದಲ್ಲಿ ಯಾವ ರಸ ಹೆಚ್ಚು ಪ್ರಯೋಗ ಮಾಡಬೇಕು, ಆ ರೀತಿಯಾಗಿ ಋತುಗಳಲ್ಲಿ ಹೇಳಿದಂತಹ ವಿಧಾನದಿಂದ ತಸ್ಮಾತ್ ತುಷಾರ ಸಮಯೇ ಸ್ನಿಗ್ಧಾಮ್ಲ ಲವಣಾನ್ ರಸಾನ್ ಅನ್ನುವಂತಹ ಒಂದು ಉದಾಹರಣೆ ಕೊಟ್ಟಿರಲಿ. ಏನು ತುಷಾರ ಸಮಯೇ, ತುಷಾರ ಸಮಯ ಅಂತಂದ್ರೆ ತುಷಾರ ಅಂದ್ರೆ ಹಿಮ, ಹಿಮ ಬೀಳ್ತಕ್ಕಂತಹ ಸಮಯ ಅಂದ್ರೆ ಚಳಿಗಾಲದಲ್ಲಿ ಏನ್ ತಗೊಳ್ಬೇಕು, ಸ್ನಿಗ್ಧಾಮ್ಲ ಲವಣಾನ್ ರಸಾನ್, ಸ್ನಿಗ್ಧ ಅಮ್ಲ ಮತ್ತು ಲವಣ ರಸಗಳನ್ನ, ಸ್ನಿಗ್ಧವಾದಂತಹ ಆಹಾರ ಇರಬೇಕು, ಅಮ್ಲ ಲವಣ ರಸೋಪೇತವಾದಂತಹ ಆಹಾರ ಇರಬೇಕು ಅನ್ನುವಂತಹ ಒಂದು ಹೇಮಂತ ಋತುಚರ್ಯೆಯನ್ನ ಏನ್ ತಿಳಿಸ್ಕೊಟ್ಟಿದಾರೋ, ಅಂದ್ರೆ ಒಂದೊಂದು ಋತುವಿಗೆ ಅನುಗುಣವಾದಂತಹ, ಋತುವಿನಲ್ಲಿ ಪ್ರಶಸ್ತವಾದಂತಹ ರಸಗಳನ್ನ, ನಮ್ಮ ಪ್ರಕೃತಿಗೆ ಅನುಗುಣವಾದಂತಹದ್ದನ್ನ ನಾವು ಸೇವನೆ ಮಾಡಬೇಕು. ಇತ್ಯಾದಿನ ವಿಶೇಷ ವಿಧಾನೇನ, ಇತ್ಯಾದಿ ವಿಶೇಷ ವಿಧಾನದಿಂದ ಯುಕ್ತ ಸನ್, ಕೂಡಿದವರಾಗಿ, ಸರ್ವರಸ ಸನ್ ಸರ್ವರಸ ಮೇವ ಅಮ್ಲ ಲವಣ ಉತ್ಕಟಂ, ಸರ್ವರಸಗಳನ್ನೂ ತಗೊಳ್ಬೇಕು. ಆ ಸರ್ವರಸಗಳಲ್ಲಿ ಈ ಎರಡು ರಸಗಳು ಜಾಸ್ತಿ ಇರ್ಬೇಕು. ಯಾವುದು, ಅಮ್ಲ ಮತ್ತು ಲವಣ ಜಾಸ್ತಿ ಇರ್ಬೇಕು. ಭೋಜನಂ ಹೇಮಂತೆ ಫಲತಿ, ಅಂದ್ರೆ 6 ರಸಗಳು ನಮ್ಮ ಆಹಾರದಲ್ಲಿ ಇರಲೇಬೇಕು. ಆ 6 ರಸಗಳಲ್ಲಿ ಈ 2 ರಸಗಳು ಸ್ವಲ್ಪ ಜಾಸ್ತಿ ಇರ್ಬೇಕು ಪ್ರಮಾಣದಲ್ಲಿ. ಆ ರೀತಿಯಾದಂತಹ ಭೋಜನವನ್ನ ಹೇಮಂತ ಋತುವಿನಲ್ಲಿ ನಾವು ಸೇವನೆ ಮಾಡಬೇಕು. ವಾತ ಪ್ರಕೃತಿ ಎಷ್ಟು, ಇನ್ನು ವಾತ ಪ್ರಕೃತಿಯಾದಂತಹ ಉಳ್ಳಂತಹ ವ್ಯಕ್ತಿ ಇದ್ರೆ ಅವನು ಹೇಗ್ ತಗೊಳ್ಬೇಕು ಅಂದ್ರೆ ಕಟುತಿಕ್ತ ಕಷಾಯ ವರ್ಜಿತಂ ಪ್ರಭೂತ ಮಧುರ ಅಮ್ಲ ಲವಣ ಭೋಜನಂ ಹೇಮಂತೆ ಭವತಿ. ಇನ್ನು ಪ್ರಕೃತಿಗೆ ಅನುಗುಣವಾಗಿ, ಮತ್ತೆ ಪ್ರಕೃತಿಗೆ ಅನುಗುಣವಾಗಿರ್ಬೇಕು, ಋತುವಿಗೆ ವಿಪರೀತ ಆಗಿರಬಾರ್ದು, ಋತುಚರ್ಯೆಯಲ್ಲಿ ಹೇಳಿದಂತಹ ಆಹಾರವನ್ನೇ ಸೇವನೆ ಮಾಡಬೇಕು. ಅವಾಗ ನಾವು ವಾತ ಪ್ರಕೃತಿಯಲ್ಲಿ ಯಾವ ರೀತಿಯಾದಂತಹ ಆಹಾರವನ್ನ ಸಂಯೋಜನೆ ಮಾಡ್ತೀವಿ, ತಯಾರಿಸ್ಕೊಳ್ತೀವಿ ಅಂತಂದ್ರೆ ಕಟುತಿಕ್ತ ಕಷಾಯ ವರ್ಜಿತಂ, ಕಟುತಿಕ್ತ ಕಷಾಯಗಳನ್ನ ವರ್ಜನ ಮಾಡಿ, ಅಂದ್ರೆ ಅವುಗಳನ್ನ ಬಿಟ್ಟು ಪ್ರಭೂತವಾದಂತಹ ಮಧುರ ಅಮ್ಲ ಲವಣದಿಂದ ಕೂಡಿದಂತಹ ಭೋಜನವನ್ನ ಹೇಮಂತ ಋತುವಿನಲ್ಲಿ ವಾತ ಪ್ರಕೃತಿ ಉಳ್ಳಂತಹ ವ್ಯಕ್ತಿ ಸೇವನೆ ಮಾಡಬೇಕು ಅಂತ. ಅಂದ್ರೆ ಶೀತದಿಂದ ವಾತ ಪ್ರಕೋಪ ಅನ್ನೋದು ಸ್ವಲ್ಪ ಕಂಡು ಬರ್ತಾ ಇರೋದ್ರಿಂದಾಗಿ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಕಟುತಿಕ್ತ ಕಷಾಯ ರಸಗಳನ್ನು ವರ್ಜ ಮಾಡಬೇಕು. ಸ್ನಿಗ್ಧವಾದಂತಹ ಮಧುರಾಮ್ಲ ಲವಣಗಳನ್ನ ತಗೊಳ್ಬೇಕು. ಈ ಕಟುತಿಕ್ತ ಕಷಾಯ ರಸಗಳು ಹೇಗಿರ್ತವೆ ಅಂದ್ರೆ ರೂಕ್ಷವಾದಂತಹ ರಸಗಳು. ಆ ರೂಕ್ಷ ರಸಗಳನ್ನು ವರ್ಜನೆ ಮಾಡಿ ಸ್ನಿಗ್ಧವಾದಂತಹ ಮಧುರಾಮ್ಲ ಲವಣಗಳಿಂದ ಭೂಯಿಷ್ಠವಾದಂತಹ ಭೋಜನವನ್ನ ವಾತ ಪ್ರಕೃತಿ ಉಳ್ಳಂತಹ ವ್ಯಕ್ತಿ ಮಾಡಬೇಕು ಹೇಮಂತ ಋತುವಿನಲ್ಲಿ ಅಂತ. ಏವಂ ಅನ್ಯತ್ರಾಪಿ ದೇಹ ಪ್ರಕೃತಿ ಋತು ಸ್ವಭಾವ ಪರ್ಯಾಲೋಚನೆಯ ಅನುಗುಣಂ ತರ್ಕಣೀಯಂ. ಇದೇ ರೀತಿಯಾಗಿ ಏವಂ ಅನ್ಯತ್ರಾಪಿ, ಇದೇ ರೀತಿಯಾಗಿ ಬೇರೆ ಕಡೆಗಳಲ್ಲಿ, ಬೇರೆ ಕಡೆಗಳಿಂದ ಬೇರೆ ಬೇರೆ ಒಂದು ಪಿತ್ತ ಪ್ರಕೃತಿ ಕಫ ಪ್ರಕೃತಿ ಅನ್ನುವಂತಹ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಅದಾದ್ರೂ ಆಗಿರ್ಬಹುದು, ಅಥವಾ ಬೇರೆ ಬೇರೆ ಋತುಗಳಲ್ಲಿ ಆಗಿರ್ಬಹುದು, ದೇಹ ಪ್ರಕೃತಿ ಋತು ಸ್ವಭಾವ ಪರ್ಯಾಲೋಚನೆಯ, ದೇಹ ಪ್ರಕೃತಿಯನ್ನು ನೋಡ್ಬೇಕು, ಕಾಲ ಪ್ರಕೃತಿಯನ್ನು ನೋಡ್ಬೇಕು. ಕಾಲ ಅಂದ್ರೆ ಹೊರಗಡೆ ಏನೊಂದು ಋತು ನಡೀತಾ ಇದೆ ಅದಕ್ಕೆ ಅನುಗುಣವಾಗಿ ಎರಡನ್ನು ಪರ್ಯಾಲೋಚನೆ ಮಾಡಿ ಅನುಗುಣಂ ತರ್ಕಣೀಯಂ. ಸೊ ಯಾವುದು ಈ ವ್ಯಕ್ತಿಗೆ, ಇಂತಹ ಒಂದು ಪ್ರಕೃತಿ ಉಳ್ಳಂತಹ ವ್ಯಕ್ತಿಗೆ ಹಿತಕರವಾಗಿದೆಯೋ ಅಂತಹ ಆಹಾರಗಳನ್ನ ನಾವು ಸೇವನೆಗೆ ತಿಳಿಸ್ಕೊಡ್ಬೇಕು. ಯದುಕ್ತಂ ವಾಗ್ಭಟೇನ, ಅದಕ್ಕೆ ವಾಗ್ಭಟನ ಒಂದು ಪ್ರಮಾಣವನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ನಿತ್ಯಂ ಸರ್ವರಸಾಭ್ಯಾಸ ಸ್ವಸ್ವಾಧಿಕ್ಯಂ ವೃತಾರತೌ ಅಂತ. ನಿತ್ಯದಲ್ಲೂ ಕೂಡ ಸರ್ವರಸದ ಅಭ್ಯಾಸವನ್ನು ನಾವು ಖಂಡಿತವಾಗಿಯೂ ಮಾಡಲೇಬೇಕು. ಆದ್ರೆ ಋತುವಿನಲ್ಲಿ ಮತ್ತು ಅಋತುವಿನಲ್ಲಿ ಯಾವ್ಯಾವುದನ್ನ ಅಧಿಕ ಮಾಡಬೇಕು, ಯಾವ್ಯಾವುದನ್ನ ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ಬೇಕು, ಅಥವಾ ಯಾವ್ದಾವುದನ್ನ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಬೇಕು, ಅವುಗಳನ್ನ ವಿವೇಚನೆ ಮಾಡಿಕೊಂಡು ಸರ್ವರಸಗಳನ್ನ ನಿತ್ಯದಲ್ಲೂ ಕೂಡ ನಾವು ಅಭ್ಯಾಸ ಮಾಡ್ಕೋಬೇಕು ಅಂತ ವಾಗ್ಭಟ ಏನ್ ಹೇಳಿದ್ದಾರೆ. ಅದಕ್ಕನುಗುಣವಾಗಿ ಋತು ಮತ್ತು ಪ್ರಕೃತಿ ಈ ಎರಡರ ಪರ್ಯಾಲೋಚನೆಯಿಂದ ಯಾವ ವ್ಯಕ್ತಿಗೆ ಯಾವುದು ಸೂಕ್ತವಾದಂತಹ ಆಹಾರ ಇದೆ ಅಂಥ ಒಂದು ಆಹಾರವನ್ನು ನಾವು ಸೇವನೆ ಮಾಡಬೇಕು. ಇನ್ನು ಮುಂದಿನ ಒಂದು ಶ್ಲೋಕ, ದ್ವೇದಃ ಸಪ್ತಶಿರಸಿ
ಖಾನಿ ಸ್ವೇದ ಮುಖಾನಿ ಚ ಮಲಾಯನಾನಿ ಬಾಧ್ಯಂತೆ ದುಷ್ಟೈಃ ಮಾತ್ರಾಧಿಕೈರ್ಮಲೈಃ ಮಲವೃದ್ಧಿಂ ಗುರುತಯಾ ಲಾಘವಾನ್ ಮಲಸಂಕ್ಷಯಂ ಮಲಾಯನಾನಾಂ ಬುದ್ಧೇತ ಸಂಗೋತ್ಸರ್ಗಾವತೀವ ಚ. ದ್ವೇ ಅಧಃ ಸಪ್ತ ಶಿರಸಿ. ಇಲ್ಲಿವರೆಗೆ ಏನ್ ಹೇಳಿದ್ರು? ಆಹಾರವನ್ನ ಯಾವ ರೀತಿಯ, ಮೊದಲು ಪ್ರಕೃತಿಯನ್ನು ಹೇಳಿದ್ರು, ಆ ಪ್ರಕೃತಿಗೆ ಅನುಗುಣವಾದಂತ ಆಹಾರವನ್ನ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ವಿಕೃತಿಯನ್ನ ತಿಳಿಸೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ದ್ವೇ ಅಧಃ ಸಪ್ತ ಶಿರಸಿ ಖಾನಿಸ್ವೇದ ಮುಖಾನಿಚ. ಎರಡು, ನಮ್ಮ ದೇಹದಲ್ಲಿ ಒಟ್ಟು 9 ದ್ವಾರಗಳಿವೆ ಅಥವಾ 9 ರಂಧ್ರಗಳಿವೆ. ಆ 9 ರಂಧ್ರಗಳು ಎಲ್ಲೆಲ್ಲಿ ಸ್ಥಿತವಾಗಿವೆ ಮತ್ತು ಇನ್ನ ಅಸಂಖ್ಯವಾದಂತಹ ಈ ಸ್ವೇದವಹ ಸ್ರೋತಸ್ಸಿನಲ್ಲಿ, ಅಂದ್ರೆ ಸ್ವೇದ ರೋಮಕೂಪಗಳು ಅಥವಾ ಸ್ವೇದವಹ ಸ್ರೋತಸ್ಸಿನ ಒಂದು ಮುಖಗಳು ಎಲ್ಲೆಲ್ಲಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ದ್ವೇ ಅಧಃ, ಅಧೋಭಾಗದಲ್ಲಿ 2 ರಂಧ್ರಗಳಿದೆ ಅಥವಾ 2 ದ್ವಾರಗಳಿದೆ. ಯಾವುದು? ಮಲದ್ವಾರ ಮತ್ತು ಮೂತ್ರದ್ವಾರ ಅಂತ ಹೇಳಿ. ಸಪ್ತ ಶಿರಸಿ, 7 ದ್ವಾರಗಳು ತಲೆಯಲ್ಲಿದೆ. ಯಾವುದು? 2 ಕಣ್ಣು, 2 ಮೂಗು, 2 ಕಿವಿ, 1 ಮುಖ, 1 ಬಾಯಿ ಅಂತ. ಖಾನಿ, ಇವು ಖಾನಿ, ಖ ಅಂದ್ರೆ ಆಕಾಶ ಅಥವಾ ಸ್ರೋತಸ್ಸು. ಈ ಸ್ರೋತಸ್ಸುಗಳು 7 ಬಗೆಯ ಸ್ರೋತಸ್ಸುಗಳು ಶರೀರದಲ್ಲಿ ವ್ಯಾಪ್ತವಾಗಿವೆ. ಇನ್ನ ಖಾನಿ ಸ್ವೇದ ಮುಖಾನಿಚ, ಯಾವ ಸ್ವೇದದ ಮುಖ ಇದೆ ಅಂದ್ರೆ ಸ್ವೇದವಹ ಸ್ರೋತಸ್ಸಿನ ಮುಖಗಳು, ರೋಮಕೂಪಗಳೇನಿದೆ ಅವುಗಳು ಕೂಡ ಸ್ರೋತಸ್ಸುಗಳು ಅಂತ ಕರೆಯಲ್ಪಡ್ತವೆ. ಇವುಗಳೇನು ಅಂತಂದ್ರೆ ಮಲಾಯನಾನಿ ಬಾಧ್ಯಂತೆ. ಇವುಗಳನ್ನ ಮಲಾಯನಗಳು ಅಂತ ಕರೆದು. ಅಯನ ಅಂತಂದ್ರೆ ಮಾರ್ಗಗಳು, ಮಲಾಯನ ಅಂತಂದ್ರೆ ಮಲದ ಮಾರ್ಗಗಳು. ಏನ್ ಹಂಗಂದ್ರೆ ಅಂತಂದ್ರೆ ಮಲಗಳು ದೇಹದ ಒಳಗಿನಿಂದ ಹೊರಗಡೆ ಹೋಗ್ಲಿಕ್ಕೆ ಇರ್ತಕ್ಕಂತಹ ಮಾರ್ಗಗಳಿವು. ಯಾವುದು? ಈ ನವದ್ವಾರಗಳು ಮತ್ತು ಸ್ವೇದವಹ ಸ್ರೋತಸ್ಸು. ಇದೇನ್ ಮಾಡುತ್ತೆ? ದೇಹದ ಒಳಗಿರ್ತಕ್ಕಂತಹ ಎಲ್ಲ ಏನೊಂದು ಮಲ ಇದೆ, ಗಲೀಜಿದೆ, ಅದನ್ನ ದೇಹದಿಂದ ಹೊರಗಡೆ ಕಳಿಸ್ತಾ ಇರ್ತವೆ. ಬಾಧ್ಯಂತೆ ದುಷ್ಟೈಹಿ ಮಾತ್ರಾಧಿಕೈಹಿ ಮಲೈಹಿ. ಈ ಒಂದು ಮಾರ್ಗಗಳೇನಿದೆ ಇದು ದುಷ್ಟಿಗೆ ಒಳಗಾಗ್ತವೆ. ದುಷ್ಟಿಗೆ ಒಳಗಾಗ್ತವೆ ಅನ್ನೋದಕ್ಕಿಂತ ದುಷ್ಟೈಹಿ ಮಾತ್ರಾಧಿಕೈಹಿ ದುಷ್ಟೈಹಿ ಮಲೈಹಿ ಬಾಧ್ಯಂತೆ. ಮಾತ್ರಾ ಪ್ರಮಾಣದಲ್ಲಿ ಜಾಸ್ತಿ ಆಗಿರ್ತಕ್ಕಂತಹ ದೋಷಗಳೇನಿವೆ, ದೃಷ್ಟಿ ಹೊಂದಿದಂತಹ ದೋಷಗಳೇನಿವೆ, ಆ ದೃಷ್ಟಿ ಹೊಂದಿದಂತಹ ದೋಷಗಳಿಂದ ಬಾಧೆಗೆ ಒಳಗಾಗ್ತವೆ ಈ ಸ್ರೋತಸ್ಸುಗಳು. ಅದನ್ನ ನಾವು ತಿಳಿಯೋದು ಹೇಗೆ ಅಂತ ಪ್ರಶ್ನೆ ಬಂದ್ರೆ, ಮಲವೃದ್ಧಿಂ ಗುರುತಯ ಲಾಘವಾನ್ ಮಲ ಸಂಕ್ಷಯಂ ಮಲಾಯನಾನಾಂ ಬುದ್ಧೇತ ಸಂಗೋತ್ಸರ್ಗ ವತೀಚ. 2 ಬಗೆಯಿಂದ ನಾವು ತಿಳಿಬಹುದು. ಒಂದು, ಮಲವೃದ್ಧಿಂ ಗುರುತಯ, ಆ ಸ್ರೋತಸ್ಸುಗಳು ಏನಾದ್ರೂ ಭಾರ, ಸ್ರೋತಸ್ಸುಗಳಲ್ಲಿ ಭಾರ ಉಂಟಾಯಿತು ಅಂತಂದ್ರೆ ಅಲ್ಲಿ ನಾವೇನ್ ತಿಳಿಬೇಕು? ಮಲದ ವೃದ್ಧಿ ಆಗಿದೆ ಶರೀರದಲ್ಲಿ ಅಂತ ತಿಳ್ಕೋಬೇಕು. ಲಾಘವಾನ್ ಮಲ ಸಂಕ್ಷಯ, ಅವುಗಳಲ್ಲಿ ಲಘುತಾ ಇದೆ ಅಂತಂದ್ರೆ ಏನ್ ತಿಳಿಬೇಕು? ಶರೀರದಲ್ಲಿ ಲಾಘವ ಇದೆ, ಆದ್ದರಿಂದಾಗಿ ಮಲದ ಕ್ಷಯ ಇದೆ ಅಂತ ತಿಳ್ಕೋಬೇಕು. ಮಲಾಯನಾನ ಬುದ್ಧಿತ, ಮಲಾಯನ ಅಂದ್ರೆ ಈ ಸ್ರೋತಸ್ಸುಗಳನ್ನ ಮಲಾಯನಗಳು ಅಂತ ಕರೆದ್ರು, ಅವುಗಳನ್ನ ನಾವು ತಿಳಿಬೇಕು. ಹೇಗೆ? ಮತ್ತೊಂದು ಬಗೆ ಹೇಗೆ ಅಂತಂದ್ರೆ ಸಂಗೋತ್ಸರ್ಗ ವತೀವಚ, ಮಲಗಳ ಸಂಘ ಆಯಿತು ಅಥವಾ ಮಲಗಳದ ಅತೀವ ಉತ್ಸರ್ಗ ಆಯಿತು. ಅತಿಯಾದಂತಹ ಸಂಘದಿಂದ ಮಲದ ಕ್ಷಯವನ್ನ ತಿಳ್ಕೊತೀವಿ. ಇನ್ನು ಅತಿಯಾದಂತಹ ಸಂಘದಿಂದ ಏನ್ ತಿಳ್ಕೊತೀವಿ? ಮಲಗಳ ವೃದ್ಧಿಯನ್ನ ತಿಳ್ಕೊತೀವಿ. ಇನ್ನು ಅತಿಯಾದಂತಹ ಉತ್ಸರ್ಗದಿಂದ ಮಲದ ಕ್ಷಯವನ್ನ ನಾವು ತಿಳ್ಕೊತೀವಿ. ಸೊ 2 ಬಗೆಯಿಂದ ಆ ಮಲಾಯನಗಳಲ್ಲಿ, ಆ ಬಹಿರ್ಮುಖ ಸ್ರೋತಸ್ಸುಗಳಲ್ಲಿ ಏನೊಂದು ವ್ಯತ್ಯಾಸ ಆಗಿದೆ, ಅದು ವೃದ್ಧಿ ರೂಪದಲ್ಲಾಗಿದೆಯೋ ಹ್ರಾಸ ರೂಪದಲ್ಲಾಗಿದೆಯೋ ಅದನ್ನ ನಾವು ತಿಳಿಯಬೇಕು ಅಂತ. ಸ್ವಸ್ಥೋತ್ಪತ್ತಿ ಕಾರಣಂ ಅಭಿಧಾಯ ಸ್ವಾಸ್ಥ್ಯ ಪ್ರತಿಬಂಧಕ ದೋಷ ಸಂಚಯ ನಿರ್ಹರಣಂ ಅಭಿಧಾತು ದೋಷ ಸಂಚಯಸ್ಯ ಲಕ್ಷಣಾನ್ಯೇವ ತಾವದ್ ವಕ್ತುಮಾಹ ದ್ವೇದಃ ಇತ್ಯಾದಿ. ಸ್ವಸ್ಥ ಉತ್ಪತ್ತಿ ಕಾರಣಂ ಅಭಿಧಾಯ, ಸ್ವಾಸ್ಥ್ಯ ಉತ್ಪತ್ತಿಯ ಕಾರಣಗಳನ್ನ ಇಲ್ಲಿಯವರೆಗೆ ತಿಳಿಸಿಕೊಟ್ಟು, ಸ್ವಾಸ್ಥ್ಯ ಪ್ರತಿಬಂಧಕ ದೋಷ ಸಂಚಯಂ ನಿರ್ಹರಣಂ ಅಭಿಧಾತು, ಸ್ವಾಸ್ಥ್ಯ ಪ್ರತಿಬಂಧಕ, ಸ್ವಾಸ್ಥ್ಯದ ಪ್ರತಿಬಂಧಕವಾದಂತಹ, ಸ್ವಾಸ್ಥ್ಯವನ್ನ ನಾಶ ಮಾಡತಕ್ಕಂತಹ ದೋಷ ಸಂಚಯ ನಿರ್ಹರಣಂ ಅಭಿಧಾತು, ದೋಷ ಸಂಚಯ ಏನಿದೆ ಅದು ಸ್ವಾಸ್ಥ್ಯದ ಪ್ರತಿಬಂಧಕವಾದಂಥದ್ದು, ಸ್ವಾಸ್ಥ್ಯಕ್ಕೆ ವಿರೋಧಿಯಾದಂತಹದ್ದು. ಅದನ್ನ ಹೊರಗಡೆ ಹಾಕಬೇಕು, ಆ ದೋಷ ಸಂಚಯವನ್ನ.
ಆ ದೋಷ ಸಂಚಯವನ್ನ ಹೇಗೆ ಹೊರಗೆ ಹಾಕಬೇಕು ಅನ್ನುವಂತಹ ವಿಷಯವನ್ನ ತಿಳಿಸುವುದಕ್ಕೋಸ್ಕರವಾಗಿ ದೋಷ ಸಂಚಯಸ್ಯ ಲಕ್ಷಣಾನ್ಯೇವ ತಾವತ್ ವಕ್ತುಮಃ. ಆ ದೋಷ ಸಂಚಯದ ಲಕ್ಷಣಗಳನ್ನ ಮೊದಲು ತಿಳಿಸುವವರಾಗಿ ಈ ಒಂದು ಶ್ಲೋಕಗಳನ್ನ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ದ್ವೇ ಅಧಃ ಮುಂತಾಗಿ ದ್ವೇ ಶಬ್ದದಿಂದ ದ್ವೇ ಅಧಃ ಅಂತ ಹೇಳಿದ್ರಲ್ಲ, ಯಾವ್ದದು ಅಂದ್ರೆ ಗುದಲಿಂಗೆ, ಗುದ ಮತ್ತು ಲಿಂಗ ಅನ್ನೋದ್ರಿಂದ ಮೂತ್ರ ಮಾರ್ಗ, ಮಲಮಾರ್ಗ ಮತ್ತು ಮೂತ್ರ ಮಾರ್ಗವನ್ನ ತಿಳಿಬೇಕು ದ್ವೇ ಅಧಃ ಶಬ್ದದಿಂದ. ಖಾನಿ ಛಿದ್ರಾಣಿ, ಖಾನಿ ಅಂತಂದ್ರೆ ಏನು ಅಂತಂದ್ರೆ ಛಿದ್ರಾಣಿ, ಛಿದ್ರಗಳು ಅಂತ ಅರ್ಥ. ಸಪ್ತಶಿರಸಿ ಇತಿ ದ್ವೇ ಶ್ರೋತ್ರೆ ದ್ವೇ ನಾಸಾಪುಟೌ ದ್ವೇ ಅಕ್ಷಿಣಿ ಮುಖಂ ಚ. ಸಪ್ತಶಿರಸಿ ಅನ್ನೋದ್ರಿಂದ ಎರಡು ಕಿವಿ, ಎರಡು ನಾಸಾಪುಟಗಳು, ಎರಡು ಕಣ್ಣುಗಳು, ಮುಖ, ಸೊ ಒಟ್ಟು 7 ಅಂತ. ಸ್ವೇದ ಮುಖಾನಿ ಇತಿ ಲೋಮಕೂಪಾನಿ. ಸ್ವೇದ ಮುಖಾನಿ ಅನ್ನೋ ಶಬ್ದದಿಂದ ಏನು ತಿಳ್ಕೋಬೇಕು ನಾವು ಅಂದ್ರೆ ರೋಮಕೂಪಗಳು ಅಂತ. ಏತಾನಿ ಸರ್ವಾಣಿ ಮಲಸ್ಯ ಅಯನಾನಿ. ಈ ಎಲ್ಲವುಗಳು, ಈ ನವದ್ವಾರಗಳು ಮತ್ತು ರೋಮಕೂಪಗಳು ಏನಾಗಿವೆ? ಮಲಸ್ಯ ಅಯನಾನಿ, ಮಲದ ಮಾರ್ಗಗಳಾಗಿವೆ. ದುಷ್ಟೈಹಿ ಇತಿ ಗೋಬಲಿವರ್ಧನ್ಯಾಯೇನ ಕ್ಷೀಣೈಹಿ. ಇಲ್ಲಿ ದುಷ್ಟೈಹಿ ಮಾತ್ರಾಧಿಕೈಹಿ ಮಲೈಹಿ ಅಂತ ಹೇಳಿದ್ರು. ದುಷ್ಟ ಶಬ್ದದಿಂದ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಚಕ್ರಪಾಣಿ ಹೇಳ್ತಾರೆ ಗೋಬಲಿವರ್ಧನ್ಯಾಯೇನ ಕ್ಷೀಣೈಹಿ ಅಂತ. ಕ್ಷೀಣ ಅಂತ ಅರ್ಥ ಮಾಡ್ಕೋಬೇಕು. ದುಷ್ಟೈ ಶಬ್ದದಿಂದ ಕ್ಷೀಣ ಅಂದ್ರೆ ದೋಷ ಕ್ಷಯವನ್ನ ಅರ್ಥ ಮಾಡ್ಕೋಬೇಕು ಅಂತ. ಅದು ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಗೋಬಲಿವರ್ಧನ್ಯಾಯದಿಂದ ಅರ್ಥ ಮಾಡ್ಕೋಬೇಕು ಅಂತ. ಗೋಬಲಿವರ್ಧನ್ಯಾಯ ಅಂದ್ರೆ ಏನು ಅಂತ ಪ್ರಶ್ನೆ ಬಂದಾಗ, ಗೋ ಅನ್ನುವಂತಹ ಈ ಒಂದು ಶಬ್ದ ಇದೆಯಲ್ಲ, ಗೋ ಶಬ್ದದಿಂದ, ಅದು ಗೋ ಶಬ್ದ ಉಭಯಲಿಂಗಿಯಾದಂತಹ ಶಬ್ದ. ಉಭಯಲಿಂಗಿ ಅಂತಂದ್ರೆ ಏನು? ಈ ಗೋ ಅಂತಂದಾಗ ನಾವು ಹಸುವನ್ನೂ ಗ್ರಹಣ ಮಾಡ್ತೀವಿ, ಗೋ ಶಬ್ದದಿಂದ ಎತ್ತನ್ನು ಗ್ರಹಣ ಮಾಡ್ತೀವಿ, ಎತ್ತು ಅಥವಾ ಗೂಳಿಯನ್ನು ಕೂಡ ನಾವು ಗ್ರಹಣ ಮಾಡ್ತೀವಿ. ಆ ಗೋ ಶಬ್ದ ಉಭಯಲಿಂಗಿ ಆಗಿರೋದ್ರಿಂದ, ಗೋ ಅನ್ನೋದ್ರಿಂದ ಗಂಡು ಹೆಣ್ಣು ಎರಡನ್ನೂ ನಾವು ಗ್ರಹಣ ಮಾಡ್ತೀವಿ. ಆದ್ರೆ ಬಲಿವರ್ಧ ಅಂತಂದಾಗ ಕೇವಲ ಗಂಡನ್ನು ಮಾತ್ರ ಗ್ರಹಣ ಮಾಡ್ತೀವಿ, ಅಂದ್ರೆ ಗೂಳಿಯನ್ನು ಮಾತ್ರ ಗ್ರಹಣ ಮಾಡ್ತೀವಿ ಹೊರತು ಹೆಣ್ಣು ಗೋವನ್ನ ನಾವು ಗ್ರಹಣ ಮಾಡೋದಿಲ್ಲ. ಹಾಗಾಗಿ ಗೋಬಲಿವರ್ಧನ್ಯಾಯ ಅಂತಂದ್ರೆ ಅಂದ್ರೆ ಅದು ಎರಡನ್ನೂ ಹೇಳುತ್ತೆ. ಯಾವುದು? ಗೋ ಅಂದ್ರಾಗ ಸ್ತ್ರೀಲಿಂಗವನ್ನು ಹೇಳುತ್ತೆ, ಆದ್ರೆ ಗೋ ಅನ್ನೋ ಶಬ್ದ ಉಭಯಲಿಂಗವನ್ನು ಹೇಳಿದ್ರು ಕೂಡ ಬಲಿವರ್ಧ ಅನ್ನೋದ್ರಿಂದಾಗಿ ಶೃಂಗಗ್ರಾಹಿತೆಯ ಅಂದ್ರೆ ಅದು ಕೊಂಬು ಹಿಡ್ಕೊಂಡು ಇದೆ ಅಂತ ತಿಳಿಸ್ಕೊಡ್ತದೆ ಗೋಬಲಿವರ್ಧನ್ಯಾಯ. ಅದು ಗಂಡ ಆಗಿರ್ತಕ್ಕಂತಹ ಗೋವನ್ನೇ ಗ್ರಹಣ ಮಾಡ್ಬೇಕು ಅಂತ. ಹಾಗೆ ಇಲ್ಲಿ ದುಷ್ಟೈಹಿ ಅನ್ನುವಂತಹ ಶಬ್ದ ಏನ್ ತಿಳಿಸ್ಕೊಡ್ತಾ ಇದೆ ನಮಗೆ ಅಂದ್ರೆ ಕ್ಷೀಣ ದೋಷಗಳು ಅಂತ ತಿಳಿಸ್ಕೊಡ್ತಾ ಇದೆ. ಹೇಗೆ ಅಂತಂದ್ರೆ ಮುಂದಿನ ಶಬ್ದ ನಾವು ಗಮನಿಸಿದಾಗ ಮಾತ್ರಾಧಿಕೈಹಿ ಮಲೈಹಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಮಾತ್ರಾಧಿಕೈಹಿ ಮಲೈಹಿ ಅಂತಂದಾಗ ಮಾತ್ರೆಯಲ್ಲಿ ಅಧಿಕವಾದಂತಹದ್ದು ಅಂತಂದಾಗ ಇನ್ನು ಉಳಿತ್ ಯಾವುದು? ಈಗ ನಾವು ದೋಷಗಳಲ್ಲಿ ದೃಷ್ಟಿಯನ್ನು ನಾವು ಎರಡು ವಿಧವಾಗಿ ಹೇಳ್ತೀವಿ. ಒಂದು ವೃದ್ಧಿಯಾಗಿರ್ಬೇಕು, ಇಲ್ಲ ಕ್ಷಯ ಆಗಿರ್ಬೇಕು. ವೃದ್ಧಿಯಾದದ್ದನ್ನ ಮುಖತಯ ಹೇಳ್ಬಿಟ್ಟಿದ್ದಾರೆ, ಏನಂತ? ಮಾತ್ರಾಧಿಕೈಹಿ ಅನ್ನುವಂತ ಶಬ್ದದಿಂದ ಹೇಳಿದ್ದಾರೆ. ಇನ್ನು ಉಳಿತ್ ಯಾವುದು ಅಂತಂದ್ರೆ ಕ್ಷಯವನ್ನು ಬಿಟ್ಟಂತಾಯ್ತು. ಆ ಕ್ಷಯ ಅನ್ನುವಂತಹದ್ದೇನು ಉಳ್ಕೊಂಡಿದೆ, ಅದನ್ನ ಯಾವ ಶಬ್ದದಿಂದ ಗ್ರಹಣ ಮಾಡ್ಬೇಕು ಅಂದ್ರೆ ದುಷ್ಟೈಹಿ ಅನ್ನುವಂತಹ ಶಬ್ದದಿಂದ ಗ್ರಹಣ ಮಾಡ್ಬೇಕು. ಈ ವಿಷಯವನ್ನ ಚಕ್ರಪಾಣಿ ಗೋಬಲಿವರ್ಧನ್ಯಾಯದಿಂದ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಮಲವೃದ್ಧಿಂ ಗುರುತಯ ದುಷ್ಟೈಹಿ ಗೋಬಲಿವರ್ಧನ್ಯಾಯನ ಕ್ಷೀಣೈಹಿ ಮಾತ್ರಾಧಿಕೈಹಿ ಇತಿ ವೃದ್ಧೈಹಿ. ಮಾತ್ರಾಧಿಕೈಹಿ ಅನ್ನೋ ಶಬ್ದದಿಂದ ಏನರ್ಥ ಮಾಡ್ಕೋಬೇಕು? ವೃದ್ಧೈಹಿ, ವೃದ್ಧವಾದಂತಹ ದೋಷಗಳು ಅಂತ ತಿಳ್ಕೋಬೇಕು. ಏನ ಉತ್ತರತ್ರ ಕ್ಷಯವೃದ್ಧ್ಯೋಹೋ ಅಪಿ ಲಕ್ಷಣಂ ವದತಿ. ಏನ ಈ ಯಾವ ಕಾರಣದಿಂದ ಮುಂದೆ ಏನ್ ಮಾಡ್ತಾ ಇದ್ದಾರೆ? ಕ್ಷಯದ ಲಕ್ಷಣವನ್ನು ತಿಳಿಸ್ಕೊಡ್ತಾ ಇದ್ದಾರೆ, ವೃದ್ಧಿ ಲಕ್ಷಣಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಯಾಕೆ ಇದನ್ನ ಹೇಳಿದ್ರು ಅಂತಂದ್ರೆ ದುಷ್ಟೈಹಿ ಅನ್ನೋದ್ರಿಂದ ಕ್ಷೀಣ ಅಂತ ಯಾಕೆ ಅರ್ಥ ಮಾಡಬೇಕು ಅಂತಂದ್ರೆ ಮುಂದೆ ಈಗ ಮಲವೃದ್ಧಿಂ ಗುರುತಯ ಲಘವಾನ್ ಮಲ ಸಂಕ್ಷಯಂ ಅಂತ ಹೇಳಿದ್ರು. ಸೊ ಇಲ್ಲಿ ಗುರು ಮಲವೃದ್ಧಿಯ ಲಕ್ಷಣವನ್ನು ತಿಳಿಸ್ಕೊಡ್ತಾ ಇದ್ದಾರೆ, ಮಲಕ್ಷಯ ಲಕ್ಷಣವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ದುಷ್ಟೈಹಿ ಮಾತ್ರಾಧಿಕೈ ಮಲೈಹಿ ಅನ್ನೋದ್ರಲ್ಲಿ ಎರಡನ್ನೂ ಅರ್ಥ ಮಾಡ್ಕೋಬೇಕು ನಾವು. ಏನಂತ? ಕ್ಷಯವನ್ನು ಅರ್ಥ ಮಾಡ್ಕೋಬೇಕು, ವೃದ್ಧಿಯನ್ನು ಅರ್ಥ ಮಾಡ್ಕೋಬೇಕು. ವೃದ್ಧಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಶಬ್ದ ಡೈರೆಕ್ಟ್ ಆಗಿದೆ, ಯಾವುದು? ಮಾತ್ರಾಧಿಕೈಹಿ ಅನ್ನುವಂತಹ ಶಬ್ದ ನಮಗೆ ಸ್ಪಷ್ಟವಾಗಿ ಕಾಣಿಸ್ತದೆ. ಇನ್ನು ಕ್ಷಯದ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾವುದೇ ಶಬ್ದ ಕಾಣಿಸ್ತಾ ಇಲ್ಲ, ಅದರಿಂದಾಗಿ ದುಷ್ಟ ಶಬ್ದದಿಂದ ಕ್ಷಯವನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಮುಂದೆ ಹೇಳತಕ್ಕಂತಹ ನಮಗೆ ಕ್ಷಯ ವೃದ್ಧಿಯ ಲಕ್ಷಣಗಳನ್ನು ಕೂಡ
ಕ್ಷಯವೃದ್ಧಿ ಲಕ್ಷಣಗಳನ್ನು ತಿಳ್ಕೋಬೇಕು ಅಂದ್ರೆ ಈ ಎರಡು ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಮಲವೃದ್ಧಿಂ ಗುರುತಯ ಮಲಾಯನ ಗುರುತಯ ಇತ್ಯರ್ಥ. ಮಲವೃದ್ಧಿಂ ಗುರುತಯ ಅಂತಂದ್ರೆ ಏನು? ಮಲವೃದ್ಧಿಯನ್ನ, ಮಲ ಶಬ್ದದಿಂದ ಮಲ ಅಂದ್ರೆ ದೋಷ ಅಂತನೂ ಅರ್ಥ ಮಾಡ್ಕೋಬಹುದು, ಮಲ ಅಂದ್ರೆ ಶರೀರ ಮಲವಂತ ಅಂತ ಅದು ಕೂಡ ನಾವು ಅರ್ಥ ಮಾಡ್ಕೋಬಹುದು. ಮಲವೃದ್ಧಿಂ ಗುರುತಯ, ಗುರು ಅಂದ್ರೆ ಮಲಾಯನಗಳ ಗುರು ಆಗುವಿಕೆ. ಮಲಾಯನಗಳು ಅಂದ್ರೆ ಹಿಂದೆ ಹೇಳಿದಂತಹ ನವದ್ವಾರಗಳು ಮತ್ತು ಸ್ವೇದವಹ ಸ್ರೋತಸ್ಸು ಏನ್ ಹೇಳಿದ ರೋಮಕೂಪಗಳು, ಅವುಗಳು ಗುರು ಆಯಿತು ಅಂತಂದ್ರೆ ಶರೀರದಲ್ಲಿ ಮಲವೃದ್ಧಿ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಲಾಘವಾನ್ ಮಲಾಯನಾನಾಂ ಸಂಶಯಂ ಮಲಸ್ಯ ಸ್ವಮಾನಾದಪಿ ಕ್ಷಯಂ ಇತ್ಯರ್ಥ. ಲಾಘವಾನ್ ಮಲ ಸಂಶಯಂ ಅಂತ ಹೇಳಿದ್ರಲ್ಲ, ಅದರ ಅರ್ಥ ಏನಂದ್ರೆ ಲಾಘವಾನ್ ಮಲಾಯನಾನಾಂ, ಮಲಾಯನಗಳ ಲಾಘವದಿಂದ ಸಂಶಯಂ ಕ್ಷಯವನ್ನ ತಿಳ್ಕೋಬೇಕು. ಏನು? ಮಲಸ್ಯ, ಮಲ ಏನಾಗಿರ್ಬೇಕು? ಸ್ವಮಾನಾದಪಿ ಕ್ಷಯಂ ಇತ್ಯರ್ಥ. ತನ್ನ ಸ್ವಮಾನ ಅಂದ್ರೆ ತನ್ನ ಪ್ರಾಕೃತ ಪ್ರಮಾಣ ಎಷ್ಟಿದೆ ಆ ಪ್ರಮಾಣಕ್ಕಿಂತ ಕ್ಷಯವಾದಂತಹ ಮಲ ಅಂತ ಅರ್ಥ ಮಾಡ್ಕೋಬೇಕು. ಇದಿವಾ ಇದು ಒಂದು ಬಗೆಯಾಗಿ ವ್ಯಾಖ್ಯಾನ ಮಾಡಿದ್ರು. ಈಗ ಮತ್ತೆ ಇನ್ನೊಂದು ಬಗೆಯಿಂದ ವ್ಯಾಖ್ಯಾನ ಮಾಡ್ತಾರೆ. ಏನು? ಯದಿವಾ ದುಷ್ಟೈಹಿ ಇತಿ ಮಾತ್ರಾಧಿಕೈಹಿ ಇತ್ಯಸ್ಯ ವಿಶೇಷಣಂ. ಇಲ್ಲೇನ್ ಮಾಡ್ತಿದ್ದಾರೆ ಅಂತಂದ್ರೆ, ದುಷ್ಟೈಹಿ ಅನ್ನುವಂತಹ ಶಬ್ದಕ್ಕೆ ಹಿಂದೆ ಕ್ಷೀಣ ದೋಷಗಳನ್ನ ಗ್ರಹಣ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ರು. ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ದುಷ್ಟೈಹಿ ಅನ್ನುವಂತಹ ಶಬ್ದ ಏನಿದೆ ಇದು ಮಾತ್ರಾಧಿಕೈಹಿ ಅನ್ನುವಂತಹ ಏನೊಂದು ಮುಂದೆ ಹೇಳಿದಾರೋ ಅದರ ವಿಶೇಷಣವಾಗಿ ಇದನ್ನು ಬಳಸ್ಕೊತಾ ಇದ್ದಾರೆ. ಈಗ ದುಷ್ಟೈಹಿ ಇತಿ ಮಾತ್ರಾಧಿಕೈಹಿ ಇತ್ಯಸ್ಯ ವಿಶೇಷಣ. ಮಾತ್ರಾಧಿಕವಾದಂತಹ ದೋಷಗಳು ಎಂತಹ ದೋಷಗಳು ಅಂದ್ರೆ ದುಷ್ಟವಾದಂತಹ ಮಾತ್ರಾಧಿಕವಾದಂತಹ ದೋಷಗಳು ಅಂತ ಹೇಳಿ, ಆ ಮಾತ್ರಾಧಿಕವಾದಂತಹ ದೋಷಗಳಿಗೆ ದುಷ್ಟ ಅನ್ನುವಂತಹ ಶಬ್ದವನ್ನ ವಿಶೇಷವಾಗಿ ಬಳಸ್ತಾ ಇದ್ದಾರೆ. ಏವಂ ಸತಿ, ಈ ರೀತಿಯಾಗಿ ಮಾಡಿದ್ರೆ ಏನಾಗ್ತದೆ ಅಂದ್ರೆ, ಲಾಘವಾನ್ ಮಲ ಸಂಶಯಂ ಇತಿ ಪ್ರಕೃತಿಸ್ಥಾತ್ ಲಾಘವಾತ್ ಮಲ ಸಂಶಯಂ ಇತಿ ಅಧಿಕಸ್ಯ ಮಲಸ್ಯ ಕ್ಷಯಂ ಪ್ರಕೃತಿಸ್ಥತ್ವಂ ಇತ್ಯರ್ಥೋ ವ್ಯಾಖ್ಯೇಯ. ಅಂದ್ರೆ ಮುಂದೆ ಈ ಲಾಘವಾನ್ ಮಲ ಸಂಶಯಂ ಅಂತ ಏನೊಂದು ಈ ಒಂದು ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಈ ವಾಕ್ಯದಿಂದ ನಾವೇನ್ ಅರ್ಥ ಮಾಡ್ಬೇಕು ಅಂತಂದ್ರೆ, ಲಾಘವಾನ್ ಮಲ ಸಂಶಯಂ ಇತಿ ಪ್ರಕೃತಿ ಸ್ಥಾತ, ಪ್ರಕೃತಿ ತನ್ನ ಪ್ರಾಕೃತಾವಸ್ಥೆಯಲ್ಲಿ ಇರ್ತಕ್ಕಂತಹ ಏನೊಂದು ಮಲ ಇದೆ. ಲಾಘವಾತ್ ಮಲ ಸಂಶಯಂ ಇತಿ ಅಧಿಕಸ್ಯ ಮಲಸ್ಯ ಕ್ಷಯಂ, ಅಂದ್ರೆ ಪ್ರಕೃತಿ ಸ್ವಮಾನಸ್ಥಿತವಾದಂತಹ ಏನೊಂದು ಮಲ ಇದೆ, ಆ ಸ್ವಮಾನಕ್ಕಿಂತ ಕ್ಷೀಣವಾದಂತಹ ಮಾನದಲ್ಲಿ ಇರ್ತಕ್ಕಂತಹ ಏನೊಂದು ಮಲ ಇದೆ, ಅದನ್ನ ನಾವು ಇಲ್ಲಿ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ತಿಳಿತಾರೆ. ಅಂದ್ರೆ ಸ್ವಮಾನಕ್ಕಿಂತ ಕ್ಷೀಣವಾದಂತಹ ದೋಷವನ್ನ ಈ ವಾಕ್ಯದಿಂದ ಅರ್ಥ ಮಾಡ್ಕೋಬೇಕು. ಪ್ರಕೃತಿಸ್ಥಾತ್ ಲಾಘವಾತ್, ಪ್ರಕೃತಿಸ್ಥಾತ್ ಅಂದ್ರೆ ಪ್ರಕೃತಿಗಿಂತ ಲಘುವಾಗಿರ್ತಕ್ಕಂತಹ ಏನೊಂದು ಮಲ ಇದೆ, ಅದು ಕ್ಷಯಂ ಇತ್ತಿ ಅಧಿಕಸ್ಯ ಮಲಸ್ಯ ಕ್ಷಯಂ, ಅಂದ್ರೆ ಅಧಿಕವಾದಂತಹ ಮಲ ಏನಿತ್ತು ಅದರ ಕ್ಷಯ ಇದು. ಅಧಿಕ ಅಂದ್ರೆ ಸ್ವಮಾನಸ್ಥ, ಹಿಂದೆ ಪ್ರಕೃತಿಸ್ಥ ಅಂತ ಹೇಳಿದ್ರು ಅದು ಪ್ರಕೃತಿಸ್ಥತ್ವಂ ಇತ್ಯರ್ಥ ವ್ಯಾಖ್ಯೆ. ಅದನ್ನ ಪ್ರಕೃತಿಸ್ಥವಾದಂತಹ ಮಲ ಅಂದ್ರೆ ಪ್ರಾಕೃತಾವಸ್ಥೆಗಿಂತ ಕ್ಷೀಣವಾದಂತಹ ಮಲ ಅಂತ ತಿಳ್ಕೋಬೇಕು. ಯಾವುದು? ಲಾಘವಾನ್ ಮಲ ಸಂಶಯಂ ಅನ್ನುವಂತಹ ವಾಕ್ಯದಿಂದ. ಸಂಗೋತ್ಸರ್ಗಾದ್ ಅತೀವಚ ಇತಿ ಅತೀವ ಸಂಗಾದ್ ಅಪ್ರವೃತ್ತೇ ಮಲಕ್ಷಯಂ. ಅತೀವ ಸಂಗಾತ್, ಅತಿಯಾದಂತಹ ಸಂಘ ಆಗಿದೆ. ಸಂಘ ಅಂದ್ರೆ ಅವರೋಧ. ಅತಿಯಾದಂತಹ ಸಂಘ ಆಗಿದೆ ಅಂತಂದ್ರೆ ಅಪ್ರವೃತ್ತೇ ಮಲಕ್ಷಯಂ, ಅಪ್ರವೃತ್ತಿ ಆಯ್ತು. ಸಂಘ ಆಗಿದೆ ಅಂದ್ರೆ ಏನು? ಅವರೋಧ ಆಗಿದೆ. ಮಲ ದೇಹದಿಂದ ಹೊರಗಡೆ ಹೋಗ್ತಾ ಇಲ್ಲ ಅಂದಾಗ ಏನು ಅರ್ಥ ಆಗ್ತದೆ? ಅಪ್ರವೃತ್ತೇ ಮಲಕ್ಷಯಂ, ದೇಹದಲ್ಲಿ ಮಲದ ಕ್ಷಯ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಅತೀವ ಉತ್ಸರ್ಗಾತ್ ಮಲವೃದ್ಧಿಂ ಜಾನೀಯ ಇತ್ಯರ್ಥ. ಅತಿಯಾಗಿ ದೇಹದಿಂದ ಹೊರಗೆ ಹೋಗ್ತಾ ಇದೆ ಮಲ ಅಂತಂದ್ರೆ ಮಲದ ವೃದ್ಧಿ ಜಾಸ್ತಿ ಆಗಿದೆ, ಮಲ ಜಾಸ್ತಿ ಪ್ರಮಾಣದಲ್ಲಿ ಹೋಗ್ತಿದೆ ಅಂದ್ರೆ ಮಲವೃದ್ಧಿ ಆಗಿದೆ ಅಂತ ನಾವು ತಿಳಿಯಬೇಕು. ಸೊ ಒಟ್ಟಾರೆ ಏನ್ ಹೇಳ್ದಂಗಾಯ್ತು ಇಲ್ಲಿ ಅಂದ್ರೆ, ಮಲವೃದ್ಧಿ ಆಗಿದೆ ಅಂತಂದ್ರೆ ಸ್ರೋತಸ್ಸುಗಳು ಗುರು ಆಗಿರ್ತವೆ, ಮಲ ಕ್ಷಯ ಆಗಿದೆ ಅಂದ್ರೆ ಸ್ರೋತಸ್ಸುಗಳು ಲಘು ಆಗಿರ್ತವೆ. ಇದು ಒಂದು ಲಕ್ಷಣದಿಂದ ತಿಳ್ಕೊತೀವಿ. ಇನ್ನ ಮಲದ ಕ್ಷಯ ಆಗಿದೆ ಅಂತಂದ್ರೆ ಮಲಗಳು ದೇಹದಿಂದ ಆಚೆ ಹೋಗೋದಿಲ್ಲ. ಇನ್ನು ಅತಿಯಾಗಿ ಹೋಗ್ತಾ ಇವೆ ದೇಹದಿಂದ ಅಂತಂದ್ರೆ ಅದು ಮಲವೃದ್ಧಿಯನ್ನ ತಿಳಿಸ್ಕೊಡ್ತಕ್ಕಂತಹ ಲಕ್ಷಣ ಅನ್ನುವಂಥದ್ದನ್ನ ಈ ಒಂದು ಶ್ಲೋಕದಲ್ಲಿ ನಮಗೆ ವಿವರವಾಗಿ ತಿಳಿಸ್ಕೊಟ್ರು. ತಾನ್ ದೋಷ ಲಿಂಗೈಹಿ ಆದಿಶ್ಯ ವ್ಯಾಧೀನ್ ಸಾಧ್ಯಾನ್ ಉಪಾಚರೇತ್
ವ್ಯಾಧಿ ಹೇತು ಪ್ರತಿದ್ವಂದ್ವೈ ಮಾತ್ರಾ ಕಾಲು ವಿಚಾರ್ಯನ್. ಈ ರೀತಿಯಾದಂತಹ ಮಲವೃದ್ಧಿ ಮತ್ತು ಮಲಕ್ಷಯದ ಲಕ್ಷಣಗಳನ್ನ ನಾವು ತಾನ್ ದೋಷಲಿಂಗೈ ಆದಿಶ್ಯ, ಆ ಎಲ್ಲ ಮಲವೃದ್ಧಿ ಲಕ್ಷಣಗಳನ್ನ ದೋಷಲಿಂಗೈ ದೋಷದ ಲಕ್ಷಣಗಳಿಂದ ಆದಿಶ್ಯ ತಿಳಿದು ವ್ಯಾಧೀನ್ ಸಾಧ್ಯಾನ್ ಉಪಾಚರೇತ್, ಸಾಧ್ಯವಾದಂತಹ ವ್ಯಾಧಿಗಳಿದ್ದಾಗ ಆ ಸಾಧ್ಯವಾದಂತಹ ವ್ಯಾಧಿಗಳನ್ನ ನಾವು ಚಿಕಿತ್ಸೆ ಮಾಡಬೇಕು. ವ್ಯಾಧಿ ಹೇತು ಪ್ರತಿದ್ವಂದ್ವೈ ಮಾತ್ರಾ ಕಾಲೋ ವಿಚಾರೆಯನ್. ಹೇಗೆ ನಾವು ಚಿಕಿತ್ಸೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ, ವ್ಯಾಧಿ ಹೇತು ಪ್ರತಿದ್ವಂದ್ವೈ, ವ್ಯಾಧಿಗೆ ಕಾರಣವಾದಂತಹ ಅಥವಾ ವ್ಯಾಧಿ ಮತ್ತು ಹೇತು ಎರಡನ್ನ, ಅಂದ್ರೆ ದೋಷ ಪ್ರತ್ಯನೀಕ ಚಿಕಿತ್ಸಾ ಮತ್ತು ವ್ಯಾಧಿ ಪ್ರತ್ಯನೀಕ ಚಿಕಿತ್ಸಾ ಅಂತ ಎರಡು ಬಗೆಯ ಚಿಕಿತ್ಸೆಯನ್ನ ನಾವು ತಿಳ್ಕೊಂಡಿದ್ದೀವಿ. ಸೊ ಆ ರೀತಿಯಾದಂತಹ ವ್ಯಾಧಿ ಪ್ರತಿದ್ವಂದ್ವೈ ಅಂದ್ರೆ ವ್ಯಾಧಿ ಪ್ರತ್ಯನೀಕ ಚಿಕಿತ್ಸೆಯಿಂದ, ಹೇತು ಪ್ರತಿದ್ವಂದ್ವೈ ಅಂತಂದ್ರಾಗ ಹೇತು ವಿಪರೀತ ಚಿಕಿತ್ಸೆಯನ್ನ ಅಥವಾ ಹೇತು ಪ್ರತ್ಯನೀಕ ಚಿಕಿತ್ಸೆಯನ್ನ ಮಾಡಿ ನಾವು ಏನ್ ಮಾಡ್ಬೇಕು, ಅವುಗಳನ್ನು ಹೇಗೆ ಸಂಯೋಜಿಸ್ಬೇಕು ಅಂತಂದಾಗ ಮಾತ್ರಾ ಕಾಲವು ವಿಚಾರ, ಯಾವ ಮಾತ್ರೆಯಲ್ಲಿ ನಾವು ಔಷಧಿಯನ್ನ ಪ್ರಯೋಗ ಮಾಡಬೇಕು, ಯಾವ ಕಾಲದಲ್ಲಿ ಪ್ರಯೋಗ ಮಾಡಬೇಕು, ಮಾತ್ರಾ ಮತ್ತು ಕಾಲಗಳನ್ನ, ದೋಷ ಭೇಷಜ ಎಲ್ಲವುಗಳನ್ನ ತಿಳಿದುಕೊಂಡು ನಾವು ಈ ಒಂದು ವ್ಯಾಧಿ ಪ್ರತ್ಯನೀಕನೋ ಹೇತು ಪ್ರತ್ಯನೀಕನೋ ಅಂತಹ ಒಂದು ಚಿಕಿತ್ಸೆಯನ್ನು ಅಳವಡಿಸಿ ಈ ದೋಷ ಲಕ್ಷಣಗಳಿಂದ ಏನೊಂದು ಮಲಾಯನಗಳ ಬಾಧೆ ಉಂಟಾಗ್ತಾ ಇದೆ ಅವುಗಳನ್ನು ಸರಿಪಡಿಸ್ಬೇಕು. ಅವುಗಳು ಸಾಧ್ಯವಾಗಿದ್ರೆ, ಅಸಾಧ್ಯವಾಗಿದ್ರೆ ಚಿಕಿತ್ಸೆ ಅನ್ನೋದು ಅಲ್ಲಿ ಕೊಡೋದೇ ಇಲ್ಲ. ಅಸಾಧ್ಯವನ್ನ ನಾಸಾಧ್ಯ ಸಾಧ್ಯತಾಮಿ ಅತಿ ಸಾಧ್ಯ ಯಾತ್ಯ ಸಾಧ್ಯತಾ, ಸಾಧ್ಯವಾದಂತಹದ್ದು ಅಸಾಧ್ಯತೆಯನ್ನು ಹೊಂದದೆ ಹೊರತು ಅಸಾಧ್ಯವಾದದ್ದು ಯಾವತ್ತೂ ಸಾಧ್ಯ ಆಗೋದಿಲ್ಲ. ಅದರಿಂದಾಗಿ ಅಸಾಧ್ಯವನ್ನು ಯಾವತ್ತೂ ಚಿಕಿತ್ಸೆ ಮಾಡಬಾರದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದೇ ಒಂದು ಕ್ರಮದಲ್ಲಿ ಇಲ್ಲಿ ಸಾಧ್ಯವಾದಂತಹ ವ್ಯಾಧಿಗಳನ್ನು ಮಾತ್ರ ಉಪಚಾರ ಅಥವಾ ಚಿಕಿತ್ಸೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ರು. ತಾನೀತಿ ಮಲ ವೃದ್ಧಿ ಕ್ಷಯಾತ್ಮಕಾನ್ ಮಲವೃದ್ಧಿ ಕ್ಷಯ ಜನಿತಾನೀತಿ ಯಾವತ್. ತಾನ್ ಅನ್ನುವಂತಹ ಶಬ್ದದಿಂದ ಏನ್ ಅರ್ಥ ಮಾಡ್ಕೋಬೇಕು, ಮಲವೃದ್ಧಿ ಕ್ಷಯಾತ್ಮಕಾನ್, ಮಲವೃದ್ಧಿ ಮತ್ತು ಮಲಕ್ಷಯದಿಂದ ಉಂಟಾದಂತಹ ಮಲ ವೃದ್ಧಿ ಕ್ಷಯ ಜನಿತಾನ್ ಇತ್ಯರ್ಥ. ಮಲವೃದ್ಧಿ ಮತ್ತು ಮಲಕ್ಷಯದಿಂದ ಉಂಟಾದಂತಹ ದೋಷಾಣ ವಾತಾದೀನಾಂ ಲಿಂಗೈ ಲಕ್ಷಣೈ, ಅಂದ್ರೆ ದೋಷಗಳಾದಂತಹ ವಾತಾದಿಗಳೇನಿದೆ ಅವುಗಳ ಲಿಂಗಗಳು ಅಂದ್ರೆ ಕ್ಷಯವೃದ್ಧಿ ಸಂಬಂಧೈ, ಕ್ಷಯ ಮತ್ತು ವೃದ್ಧಿಗೆ ಸಂಬಂಧಪಟ್ಟಂತಹ ಲಕ್ಷಣಗಳಿಂದ ಆದಿಶ್ಯ ಬುದ್ಧ್ವಾ, ಆದಿಶ್ಯ ಶಬ್ದದಿಂದ ಏನು ಅರ್ಥ ಅಂದ್ರೆ ತಿಳಿದುಕೊಂಡು, ಸಾಧ್ಯ ತಾನು ಉಪಾಚರೇತ್, ಯಾವುಗಳು ಸಾಧ್ಯ ಆಗಿದೆ ಅವುಗಳನ್ನ ನಾವು ಉಪಚಾರ ಮಾಡಬೇಕು ಅಂದ್ರೆ ಚಿಕಿತ್ಸೆ ಮಾಡಬೇಕು. ವ್ಯಾಧಿ ಪ್ರತಿದ್ವಂದ್ವೈ ವ್ಯಾಧಿ ಪ್ರತ್ಯನೀಕೈ, ವ್ಯಾಧಿ ಪ್ರತಿದ್ವಂದ್ವ ಅಂತಂದ್ರೆ ಏನು, ವ್ಯಾಧಿ ಪ್ರತ್ಯನೀಕವಾದಂತಹ ಚಿಕಿತ್ಸೆಯಿಂದ. ಹೇತು ಪ್ರತಿದ್ವಂದ್ವೈ ಹೇತು ಪ್ರತ್ಯನೀಕೈ, ಹೇತು ದ್ವಂದ್ವ ಉಳ್ಳಂತಹವುಗಳು ಅಂತಂದ್ರೆ ಏನು, ಹೇತು ಪ್ರತ್ಯನೀಕವಾದಂತಹ ಚಿಕಿತ್ಸೆಯನ್ನ ಮಾಡಬೇಕು. ಹೇತು ಪ್ರತ್ಯನೀಕವಾದಂತಹ ಔಷಧಿಗಳಿಂದ. ಪ್ರತಿದ್ವಂದ್ವ ಶಬ್ದೇನ ಚ ವಿಪರೀತ ಅರ್ಥಕಾರಿಣಾಮಪಿ ಗ್ರಹಣಂ. ಈ ಉಪಶಯವನ್ನು ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಎರಡು ವಿಧವಾಗಿ ಹೇಳಿದ್ರು. ಏನಂತ, ಒಂದು ಪ್ರತ್ಯನೀಕವಾದಂತಹ ಯಾವುದು, ಹೇತು ವ್ಯಾಧಿ ವಿಪರ್ಯಸ್ತಂ ವಿಪರ್ಯಸ್ತಾರ್ಥಕಾರಿಣ, ವಿಪರೀತ ಅರ್ಥಕಾರಿ ಅನ್ನುವಂತಹ ಎರಡು ಬಗೆಯ ಚಿಕಿತ್ಸೆಯನ್ನು ಹೇಳ್ತಾರೆ. ವಿಪರೀತ ಅನ್ನೋದ್ರಿಂದ ಏನು, ಈಗ ಸ್ನಿಗ್ಧವಾಗಿದೆ ಹಾಗಾಗಿ ರೂಕ್ಷವನ್ನು ಕೊಡ್ರಿ, ರೂಕ್ಷವಾದಂತಹ ಕಾರಣದಿಂದ ಬಂದಿದೆ ಸ್ನಿಗ್ಧವನ್ನು ಕೊಡ್ರಿ, ಉಷ್ಣ ಇದೆ ಶೀತ ಕೊಡ್ರಿ, ಶೀತ ಇದೆ ಉಷ್ಣ ಕೊಡ್ರಿ, ಈ ರೀತಿಯಾಗಿ ಪ್ರತ್ಯನೀಕ ಅಂತ ಹೇಳಿದ್ರು. ಇನ್ನ ಅಥವಾ ಇದಕ್ಕೆ ವಿಪರೀತ ಅಂತ ಕರೆದ್ರು. ಈ ವಿಪರೀತ ಅರ್ಥಕಾರಿ ಅಂತ ಇನ್ನೊಂದು ವಿಷಯ ಇದೆ. ಅಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದ್ರೆ, ವಿಪರೀತ ಅರ್ಥಕಾರಿ ಅಂತ ಅನ್ನೋದ್ರಿಂದ, ಅರ್ಥಕಾರಿ ಶಬ್ದಕ್ಕೆ ಏನರ್ಥ ಅಂತಂದ್ರೆ ನಿಧಾನ ಸಮಾನ ಧರ್ಮಿಣ ಅಪಿ ಪ್ರಭಾವಾತ್ ವ್ಯಾಧಿ ಪ್ರಶಮಕಾರಿಣ ಅಂತ ತಿಳಿಸ್ಕೊಟ್ರು. ಏನಂಗಂದ್ರೆ ಅಂತಂದ್ರೆ, ನಿಧಾನಕ್ಕೆ ಸಮಾನವಾದಂತಹ ಧರ್ಮ ಉಳ್ಳದ್ದಾಗಿದ್ದರೂ ಕೂಡ ಪ್ರಭಾವದಿಂದ ಅದೇನ್ ಮಾಡುತ್ತೆ ಅಂದ್ರೆ, ಪ್ರಭಾವಾತ್ ವ್ಯಾಧಿ ಪ್ರಶಮಕಾರಿಣ, ವ್ಯಾಧಿಯನ್ನ ಪ್ರಶಮನಗೊಳಿಸುವಂತಹ ಸ್ವಭಾವ ಉಳ್ಳದ್ದು ಚಿಕಿತ್ಸೆ ಅಂತ ತಿಳಿಸ್ಕೊಟ್ರು. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಈಗ ಒಂದು ಏನಾಗಿದೆ, ವಿದ್ರತಿ ಅನ್ನೋದು ಕಂಡು ಬಂದಾಗ ಆ ವಿದ್ರತಿಗೆ ನಾವೇನ್ ಚಿಕಿತ್ಸೆ ಮಾಡ್ತೀವಿ, ವಿಹಾರವನ್ನು ತಗೊಂಡಾಗ ಒಂದು ಉಷ್ಣವಾದಂತಹ ಉಪನಾಹವನ್ನ ಹಾಕ್ತೀವಿ.
ಉಷ್ಣವಾದಂತಹ ಉಪನಾಹ ಅಂತಂದ್ರೆ ಆ ಉಪನಾಹ ಹೇಗಿರುತ್ತೆ ಅಂದ್ರೆ ಉಷ್ಣವಾಗಿರುತ್ತೆ. ನಮಗೆ ಆಲ್ರೆಡಿ ಏನಾಗಿದೆ, ಈ ಒಂದು ವಿದ್ರದಿ ಇದೆಯಲ್ಲ, ಆ ವಿದ್ರದಿ ಎದರಿಂದಾಗಿದೆ? ಪಿತ್ತ ದೋಷದಿಂದ ಅಲ್ಲಿ ಏನಾಗ್ತಾ ಇದೆ, ದಾಹ ರಾಗ ಪಾಕಾದಿ ಲಕ್ಷಣಗಳು ನಮ್ಗೆ ಕಂಡು ಬರ್ತಾ ಇದೆ. ಅಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಪಿತ್ತದ ಲಕ್ಷಣವುಳ್ಳಂತಹ ಈ ವಿದ್ರದಿಯಲ್ಲಿ ಉಷ್ಣವಾದಂತಹ ಉಪನಾಹ ಆಗ್ತೀವಿ. ಪಿತ್ತ ಇದ್ದಾಗ ಯಾವಾಗಲೂ ನಾವು ಶೀತೋಪಚಾರಗಳನ್ನು ಮಾಡ್ತೀವಿ. ಪ್ರಾಯ ವಿಪರೀತ ಚಿಕಿತ್ಸೆಯಲ್ಲಿ, ಈ ವಿಪರೀತ ಅರ್ಥಕಾರಿ ಚಿಕಿತ್ಸೆಯಲ್ಲಿ ನಿಧಾನ ಸಮಾನ ಧರ್ಮಿಣ ಅಂತ ಹೇಳಿದ್ರು. ನಿಧಾನ ಅಂದ್ರೆ ಯಾವ ಕಾರಣದಿಂದ ಪ್ರಕೋಪ ಆಗಿರುತ್ತೆ, ಉಷ್ಣ ಕಾರಣದಿಂದ ಪಿತ್ತ ಪ್ರಕೋಪ ಆಗಿರುತ್ತೆ. ಆ ಉಷ್ಣ ಕಾರಣಕ್ಕೆ ಸಮಾನವಾದಂತಹ ಈ ಒಂದು ದ್ರವ್ಯ ಇದ್ದರೂ ಕೂಡ ಪ್ರಭಾವದಿಂದ ಏನ್ ಮಾಡುತ್ತೆ ಅಂದ್ರೆ ಅದು ಆ ವ್ಯಾಧಿಯನ್ನ ಪ್ರಶಮನ ಮಾಡ್ತದೆ. ಸೊ ಇಲ್ಲಿ ಈ ವಿದ್ರಧಿಯಲ್ಲಿ ಉಷ್ಣ ಉಪನಾಹ ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ ಆ ಒಂದು ಏನೊಂದು ಋಣಶೋಥ ಇತ್ತು ಅದು ಪಾಕ ಹೊಂದಿದಾಗ ಏನಾಗುತ್ತೆ, ಪಾಕ ಹೊಂದೋದ್ರಿಂದ ಅಲ್ಲಿರ್ತಕ್ಕಂತಹ ನೋವು, ಅಲ್ಲಿರ್ತಕ್ಕಂತಹ ಏನೊಂದು ಬೇರೆ ಬೇರೆ ಲಕ್ಷಣಗಳಿರ್ತಾವೆ, ಆ ಎಲ್ಲ ಲಕ್ಷಣಗಳೇನಾಗ್ತವೆ, ಕಡಿಮೆ ಆಗ್ತವೆ. ಹಾಗಾಗಿ ಅದು ನಿಧಾನಕ್ಕೆ ಸಮಾನ ಧರ್ಮಿಯಾದರೂ ಕೂಡ ಅದು ವ್ಯಾಧಿಯನ್ನ ಪ್ರಶಮನ ಮಾಡ್ತದೆ. ಅದನ್ನೇ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಪ್ರತಿದ್ವಂದ್ವ ಶಬ್ದೇನ, ಇಲ್ಲೇನೋ ಹೇತು ವ್ಯಾಧಿ ಅಲ್ಲ, ವ್ಯಾಧಿ ಹೇತು ಪ್ರತಿದ್ವಂದ್ವೈಹಿ ಅಂತ ಹೇಳಿದ್ರಲ್ಲ, ಇಲ್ಲಿ ಪ್ರತಿದ್ವಂದ್ವ ಶಬ್ದದಿಂದ ವಿಪರೀತ ಅರ್ಥಕಾರಿಣಾಂ ಅಪಿ ಗ್ರಹಣ, ವಿಪರೀತ ಅರ್ಥಕಾರಿ ಚಿಕಿತ್ಸೆಯನ್ನು ಕೂಡ ಇಲ್ಲಿ ಗ್ರಹಿಸಬೇಕು. ಮಾತ್ರಾ ಕಾಲ ಗ್ರಹಣಂಚ ಪ್ರಾಧಾನ್ಯ ಅಂತ, ಮಾತ್ರಾ ಕಾಲವು ವಿಚಾರ ಏನಂತ ಹೇಳಿದ್ರು, ಮಾತ್ರಾ ಕಾಲಗಳನ್ನ ಗ್ರಹಣ ಮಾಡೋದು ಯಾಕೆ ಅಂತಂದ್ರೆ ಪ್ರಾಧಾನ್ಯ ಅಂತ, ಅವುಗಳು ಪ್ರಧಾನವಾಗಿರೋದ್ರಿಂದಾಗಿ ಇವುಗಳನ್ನ ಗ್ರಹಣ ಮಾಡಬೇಕು. ತೇನ, ಇದರಿಂದ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಬರೀ ಮಾತ್ರ ಮತ್ತು ಕಾಲಗಳನ್ನಷ್ಟೇ ಗ್ರಹಣ ಮಾಡ್ಬೇಕು ಅಂತ ಪ್ರಶ್ನೆ ಬಂದಾಗ, ತೇನ ದೋಷ ಭೇಷಜಾದೀನಾಮಪಿ ಗ್ರಹಣಂ ಬೋದ್ಧವ್ಯಂ, ದೋಷವನ್ನು ಗ್ರಹಣ ಮಾಡಬೇಕು, ಭೇಷಜವನ್ನು ಗ್ರಹಣ ಮಾಡಬೇಕು, ಭೇಷಜ ಮಾತ್ರನೂ ತಗೊಳ್ಬೇಕು, ಭೇಷಜವನ್ನು ಯಾವ ಕಾಲದಲ್ಲಿ ಕೊಡ್ತಾ ಇದೀವಿ ಅದನ್ನು ಕೂಡ ಗ್ರಹಿಸ್ಬೇಕು. ಗ್ರಹಿಸ್ಕೊಂಡು ನಾವೇನ್ ಮಾಡ್ಬೇಕು, ಚಿಕಿತ್ಸೆಯನ್ನು ಅಳವಡಿಸ್ಬೇಕು. ಯದಿವಾ, ಇದು ಒಂದು ರೀತಿಯಾದಂತಹ ವ್ಯಾಖ್ಯೆ. ಇನ್ನು ಮತ್ತೊಂದು ರೀತಿಯಾದಂತಹ ವ್ಯಾಖ್ಯಾನ ಏನಿದಕ್ಕೆ ಅಂದ್ರೆ ಬೇರೆ ರೀತಿಯಾಗಿ ನಾವು ಹೇಗೆ ಅರ್ಥೈಸಬಹುದು ಇದನ್ನಂತಂದ್ರೆ, ಕಾಲಗ್ರಹಣ ಏವ ದೋಷಾದೀನ ಅವರೋಧೋ ವ್ಯಾಖ್ಯೇಯ. ಕಾಲಗ್ರಹಣ, ಇಲ್ಲಿ ಕಾಲವು ವಿಚಾರ ಏನಂತ ಹೇಳಿದ್ರೆ, ಕಾಲ ಅನ್ನುವಂತಹ ಶಬ್ದದಿಂದಲೇನೆ ದೋಷಾದೀನಾಂ ಅವರೋಧೋ ವ್ಯಾಖ್ಯೇಯ, ದೋಷಾದಿಗಳನ್ನ ಆ ಕಾಲದಲ್ಲಿ ಏನೇ ಅರ್ಥ ಮಾಡ್ಕೋಬೇಕು. ಅಂದ್ರೆ ಏನು, ಈ ಹಿಂದೆ ಹೇಳಿದ್ರು ಏನಂತ, ಕ್ಷಣಾದಿರ್ವ್ಯಾಧ್ಯವಸ್ಥಾಚ ಕಾಲೋ ಭೇಷಜ ಯೋಗಕೃತ್ ಅಂತ ಹೇಳಿ. ಕಾಲ ಎರಡು ಬಗೆಯಿಂದ ಇದೆ. ಯಾವುದು? ಕ್ಷಣಾದಿ ಕಾಲ ಮತ್ತು ವ್ಯಾಧ್ಯವಸ್ಥಾ ಕಾಲ ಅಂತ. ಕ್ಷಣಾದಿ ಕಾಲ ಅಂತಂದ್ರೆ ಋತುಸ್ವಭಾವ ರೂಪಿ ಅಥವಾ ಋತುರೂಪಿಯಾದಂತಹ ಕಾಲ ಏನಿದೆ ಅದನ್ನ ಕ್ಷಣಾದಿ ಕಾಲ ಅಂತ ನಾವು ಕರಿತೀವಿ. ವ್ಯಾಧ್ಯವಸ್ಥಾ ಕಾಲ ಅಂತಂದ್ರೆ ಈ ವ್ಯಾಧಿಯ ಅವಸ್ಥೆ ಏನಿರ್ತದೆ ಅದಕ್ಕನುಗುಣವಾದಂತಹ ಕಾಲ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಈಗ ವಿದ್ರಧಿಯನ್ನ ಆಗ್ಲೇ ನಾವು ನೋಡಿದ್ವಿ, ಆ ವಿದ್ರಧಿಯ ಅಥವಾ ಜ್ವರ ಯಾವುದೇ ತಗೊಂಡಾಗ ಅದರಲ್ಲಿ ಯಾವ ಅವಸ್ಥೆಯಲ್ಲಿದೆ, ಜ್ವರ ಅಮಾವಸ್ಥೆಯಲ್ಲಿದೆಯಾ ಅಥವಾ ಪಚ್ಚಮಾನ ಅವಸ್ಥೆಯಲ್ಲಿದೆಯಾ ಅಥವಾ ಪಕ್ವ ಆಗಿದೆಯಾ ಅಥವಾ ಪುರಾಣ ಜ್ವರ ಆಗಿದೆಯಾ, ಯಾವ ಅವಸ್ಥೆಯಲ್ಲಿದೆ ಆ ಅವಸ್ಥೆಗೆ ಅನುಗುಣವಾಗಿ ನಾವು ಚಿಕಿತ್ಸೆಯನ್ನು ಅಳವಡಿಸ್ಬೇಕಾಗತ್ತೆ. ಈಗ ಅತಿಸಾರ ತಗೊಂಡಾಗ ಅತಿಸಾರ ಇದೆಯಾ, ಪಕ್ವ ಅತಿಸಾರ ಇದೆಯಾ. ಸೊ ಈ ರೀತಿ ಎಲ್ಲಾ ಒಂದು ರೋಗಗಳಲ್ಲಿ ಬೇರೆ ಬೇರೆ ಅವಸ್ಥೆಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಆ ಕಾಲಗ್ರಹಣದಿಂದಾಗಿ ಆ ದೋಷಾದಿಗಳನ್ನು ಕೂಡ ನಾವು ಅಲ್ಲೇ ಗ್ರಹಣ ಮಾಡ್ತೀವಿ. ಅಂದ್ರೆ ದೋಷ ಯಾವ ಅವಸ್ಥೆಯಲ್ಲಿದೆಯಾ, ಅದು ಆಮಾವಸ್ಥೆಯಲ್ಲಿದೆಯಾ, ಪಶ್ಚಿಮಾನಾವಸ್ಥೆಯಲ್ಲಿದೆಯಾ, ಪಕ್ವಾವಸ್ಥೆಯಲ್ಲಿದೆಯಾ. ಸೊ ಬೇರೆ ಬೇರೆ ರೋಗಗಳಲ್ಲಿ ಬೇರೆ ಬೇರೆ ಅವಸ್ಥೆ ಏನಿದೆ ಆಯಾ ಅವಸ್ಥೆಗಳನ್ನು ನಾವು ಕಾಲ ಶಬ್ದದಿಂದ ತಿಳಿತೇವೆ. ಈ ರೀತಿಯಾಗಿ ಈ ಒಂದು ದೋಷ ಲಕ್ಷಣಗಳೇನಿದೆ ಆ ಲಕ್ಷಣಗಳಿಗೆ ಅನುಗುಣವಾಗಿ ಸಾಧ್ಯವಾದಂತಹ ವ್ಯಾಧಿಗಳಿದ್ದಾಗ ವ್ಯಾಧಿ ಪ್ರತ್ಯನೀಕ ಚಿಕಿತ್ಸಾ ಅಥವಾ ಹೇತು ಪ್ರತ್ಯನೀಕ ಚಿಕಿತ್ಸೆಯನ್ನು ಪ್ರಯೋಗ ಮಾಡಿ ಅದು ಮಾತ್ರಾ ಕಾಲ ವಿಚಾರ, ಎಷ್ಟು ಮಾತ್ರೆಯಲ್ಲಿ ದೋಷಗಳನ್ನ ಭೇಷಜವನ್ನು, ಎಷ್ಟು ಮಾತ್ರೆಯಲ್ಲಿ ದೋಷಗಳಿದೆ, ಎಷ್ಟು ಮಾತ್ರೆಯಲ್ಲಿ ಭೇಷಜವನ್ನ ಕೊಡಬೇಕು, ಕಾಲ ಅಂದಾಗ ದೋಷಗಳು ಯಾವ ಅವಸ್ಥೆಯಲ್ಲಿದೆ, ಮತ್ತೆ ಯಾವ ಋತು ನಡೀತಾ ಇದೆ. ಯಾಕಂದ್ರೆ ಈಗ ಉಷ್ಣ ಋತುವಿನಲ್ಲಿ ಅತಿಯಾಗಿ ಪಿತ್ತವನ್ನು ಕೆಡಿಸ್ತಕ್ಕಂತಹ ಔಷಧಿಗಳನ್ನ ಕೊಡ್ಲಿಕ್ಕಾಗೋದಿಲ್ಲ. ಶೀತ ನಡೀತಾ ಇರುವಂತಹ ಶೀತ ಕಾಲದಲ್ಲಿ ಅತಿಯಾಗಿ
ಕಫವನ್ನು ಕೆರಳಿಸ್ತಕ್ಕಂತಹ ಔಷಧಿಗಳನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅನುಷ್ಣ ಶೀತವಾದಂತಹವುಗಳು ಆ ರೀತಿಯಾದಂತಹ ಒಂದು ಕಾಂಬಿನೇಷನ್ ಅಲ್ಲಿ ನಾವು ಔಷಧಿಗಳನ್ನು ಪ್ರಯೋಗ ಮಾಡಬೇಕಾದಂತಹ ಒಂದು ಪ್ರಸಂಗ ಇರುತ್ತೆ. ಹಾಗಾಗಿ ಮಾತ್ರಾ ಮತ್ತು ಕಾಲಗಳನ್ನ ಸರಿಯಾಗಿ ತಿಳಿದು ಆ ಒಂದು ಔಷಧಿಗಳನ್ನ ಪ್ರಯೋಗ ಮಾಡಬೇಕು ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈ ಮುಂದಿನ ಒಂದು ಪ್ರಕರಣವನ್ನ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣವಂತೆ. ಸೊ ಇಂದಿನ ಈ ಒಂದು ಚರಕ ಸಂಹಿತೆಯ ಈ ಒಂದು ಸಂಚಿಕೆಯನ್ನ ರಾಗಾದಿರೋಗಾನ್ ಶ್ಲೋಕವನ್ನ ಪಠಣ ಮಾಡುವುದರ ಮುಖಾಂತರ ಮುಕ್ತಾಯಗೊಳಿಸೋಣ. ರಾಗಾದಿರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸೃತಾನ್ ಶೇಷಾನ್ ಔತ್ಸುಕ್ಯ ಮೋಹಾರತಿದಾನ್ ಜಘಾನ ಯೋ ಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಧನ್ಯವಾದಗಳು. ನಮಸ್ತೆ.